ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತದಿಂದ ಬಿಡಿಸಲ್ಪಟ್ಟೆ, ಸೈತಾನನ ಹಿಡಿತದಿಂದ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ, ಓಹೋ ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ಸೃಷ್ಟಿಕರ್ತ ನನ್ನ ಸ್ವೀಕರಿಸಿದ, ಸುರಿಸಲ್ಪಟ್ಟ ರಕ್ತದಿಂದ. ಪಾಪ ಮಾಡದ ಮಗನಂತೆ ಪರಮಪಿತ ಪರಿಗಣಿಸಿದ. ಸೃಷ್ಟಿಕರ್ತ ನನ್ನ ಸ್ವೀಕರಿಸಿದ, ಸುರಿಸಲ್ಪಟ್ಟ ರಕ್ತದಿಂದ. ಪಾಪ ಮಾಡದ ಮಗನಂತೆ ಪರಮಪಿತ ಪರಿಗಣಿಸಿದ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ನನ್ನ ಪರವಾಗಿ ದೇವರನ್ನು ಕೂಗುವ ಯೇಸು ರಕ್ತ. ಕೃಪಾಭರಿತ ಸಿಂಹಾಸನವನ್ನು ಧೈರ್ಯದಿ ಸಮೀಪಿಸುವ. ನನ್ನ ಪರವಾಗಿ ದೇವರನ್ನು ಕೂಗುವ ಯೇಸು ರಕ್ತ. ಕೃಪಾಭರಿತ ಸಿಂಹಾಸನವನ್ನು ಧೈರ್ಯದಿ ಸಮೀಪಿಸುವ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ಎಸ್, ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಹೌದು ಮಾಡಲ್ಪಟ್ಟೆ. ವಜ್ರ ಕವಚ, ನನ್ನ ತಲೆ ಕವಚ, ಯೇಸುವಿನ ರಕ್ತವು.
ಸೈತಾನನು ಬಳಿ ಬರಲಾರನು, ಕೇಡೇನು ಮಾಡಲಾರನು. ವಜ್ರ ಕವಚ ನನ್ನ ತಲೆ ಕವಚ, ಯೇಸುವಿನ ರಕ್ತವು. ಸೈತಾನನು ಬಳಿ ಬರಲಾರನು, ಕೇಡೇನು ಮಾಡಲಾರನು. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತ ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ರಕ್ತದಿಂದ ತೊಳೆಯಲ್ಪಟ್ಟೆ, ಪರಿಶುದ್ಧ ಮಾಡಲ್ಪಟ್ಟೆ. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರನು. ಹೌದು, ಯೇಸುವಿನ ರಕ್ತ ನನ್ನ ಮೇಲಿರೋದ್ರಿಂದ ಸೈತಾನ ಬರಲು ಸಾಧ್ಯವಿಲ್ಲ. ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾದ, ಪಾಪವ ಜಯಿಸಿರುವ ಮೇಲೆ ಬಲಿಯಾದ, ಪಾಪವ ಜಯಿಸಿರುವ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಈ ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ರಕ್ತ ಕೋಟೆಯೊಳಗೆ ಎಸ್ ಡ್ಯಾಡಿ, ನೀವಿರೋದ್ರಿಂದ ಭಯವಿಲ್ಲ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ತಾಯಿಯೇ ಮಗುವನ್ನು ಮರೆತರು, ಮರೆಯದ ನನ್ನ ಕರ್ತನೇ. ಎತ್ತ ತಾಯಿಯೇ ಮಗುವನ್ನು ಮರೆತರು, ಮರೆಯದ ನನ್ನ ಕರ್ತನೇ. ಶಿಲ್ಪನಂತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ.
ಒಳ್ಳೆ ಕುರುಬನಂತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಹೌದು ಡ್ಯಾಡಿ, ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೆ ಹೌದು ಭಯವಿಲ್ಲ. ಯಾವ ಕೇಡು ಬಳಿ ಬರದು. ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿಯಿತಯ್ಯ. ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿಯಿತಯ್ಯ. ಅಬ್ರಹಾಮನ ಆಶೀರ್ವಾದವು ಇಂದು ನನಗೆ ದೊರಕಿತಯ್ಯ. ಅಬ್ರಹಾಮನ ಆಶೀರ್ವಾದವು ಇಂದು ನನಗೆ ದೊರಕಿತಯ್ಯ. ಸ್ತೋತ್ರ 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 ಸ್ತೋತ್ರ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಯೇಸುವೆ ನಿನ್ ರಕ್ತದಿಂದ ನನ್ನ ನೀತಿವಂತನಾಗಿಸಿದೆ. ಹೌದಪ್ಪ, ಯೇಸುವೆ ನಿನ್ ರಕ್ತದಿಂದ ನನ್ನ ನೀತಿವಂತನಾಗಿಸಿದೆ. ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ. ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ. ಸ್ತೋತ್ರ 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 ಸ್ತೋತ್ರ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ, ನಲಿವೆ, ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಲೆಲೂಯ. ಸ್ವಲ್ಪ ಹೊತ್ತು ಹಾಗೆ ಸ್ತೋತ್ರ ಮಾಡುವ. ಕರ್ತನ ಉಪಕಾರಗಳನ್ನು ನೆನಪು ಮಾಡ್ಕೊಳ್ಳೋಣ. ಕರ್ತ ನಮಗಾಗಿ 2000 ವರ್ಷಗಳ ಹಿಂದೆ ಶಿಲುಬೆಯಲ್ಲಿ ಮಾಡಿದ ತ್ಯಾಗವನ್ನು ನೆನಪು ಮಾಡ್ಕೊಳ್ಳೋಣ. ನಮಗೆ ಮಾಡಿದ ದೈನಂದಿನ ಜೀವಿತದಲ್ಲಿ ನಮ್ಗೆ ಮಾಡಿದ ಉಪಕಾರವನ್ನು ನೆನಪು ಮಾಡಿಕೊಳ್ಳೋಣ. ಎಲ್ಲಕ್ಕೂ ಹಾಗೆ ವಂದನೆ ಹೇಳೋಣ. ವಂದನೆ ವಂದನೆ, ಹಾಲೆಲೂಯ, ವಂದನೆ
Hallelujah. Thank you, Jesus. ಕಷ್ಟದ ಹಾದಿಯ ನಾ ಹಾದು ಹೋಗಲು ಹೆಗಲಲ್ಲಿ ಹೊತ್ತುಕೊಂಡೆ. ಕಷ್ಟದ ಹಾದಿಯಲ್ಲಿ ನಾನು ಹಾದು ಹೋಗ್ತಿದ್ದಾಗ ನೀನು ನನ್ನನ್ನು ಬಿಡಲಿಲ್ಲ, ಹೆಗಲಲ್ಲಿ ಹೊತ್ಕೊಂಡೆಪ್ಪ, ಹೊತ್ತುಕೊಂಡೆ. ಹೌದು ಡ್ಯಾಡಿ, ಪ್ರೀತಿಯ ಹಸ್ತದಿ ಎದೆಗೆ ಅಪ್ಪಿಕೊಂಡು ಆದರಣೆ ನೀಡಿರುವೆ. ಪ್ರೀತಿಯ ಹಸ್ತದಿ ಎದೆಗೆ ಅಪ್ಪಿಕೊಂಡು ಆದರಣೆ ನೀಡಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ನುಪಕಾರವು ಅವು ಎನಿಸಲು ಆಗದೆಯ. ಸಲ್ಲಿಸುವೆ ಸ್ತೋತ್ರ ಬಲಿ, ಜೀವಮಾನವು ನಾ ಸಲ್ಲಿಸುವೆ ಸ್ತೋತ್ರ ಬಲಿ, ಜೀವಮಾನವು. ವಾಕ್ಯದ ರಹಸ್ಯವ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ಹೌದಪ್ಪ, ನಿನ್ನ ವಾಕ್ಯದ ಬೆಳಕನ್ನು ನೀಡಿ ನಮ್ಮನ್ನು ನಿತ್ಯ ಮಾರ್ಗದಲ್ಲಿ ನಡೆಸ್ತಾ ಇದ್ದೀರಿ. ತಿಳಿಯಲು ನಿನ್ ಬೆಳಕು ನೀಡಿರುವೆ. ಪಾದದಿ ಕುಳಿತು ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ನಿನ್ ಪಾದದಿ ಕುಳಿತು ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ನುಪಕಾರವು ಅವು ಎನಿಸಲು ಆಗದೆಯ. ಸಲ್ಲಿಸುವೆ ಸ್ತೋತ್ರ ಬಲಿ, ಜೀವಮಾನವು ನಾ ಸಲ್ಲಿಸುವೆ ಸ್ತೋತ್ರ ಬಲಿ, ಜೀವಮಾನವು. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ. ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ. ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ನುಪಕಾರವು ಅವು ಎನಿಸಲು ಆಗದೆಯ. ಸಲ್ಲಿಸುವೆ ಸ್ತೋತ್ರ ಬಲಿ, ಜೀವಮಾನವು ನಾ ಸಲ್ಲಿಸುವೆ ಸ್ತೋತ್ರ
ಸ್ತೋತ್ರ ಬಲಿ ಮಾನವು ಪ್ರತಿಯೊಂದು ದಿನವೂ ಉಣಲು ತೊಡಲು ನೀಡಿ ಕಾಪಾಡಿದೆ. ಪ್ರತಿಯೊಂದು ದಿನವೂ ಉಣಲು ತೊಡಲು ನೀಡಿ ಕಾಪಾಡಿದೆ. ಸುಖ ಬಲ ನೀಡಿ ಕೊರತೆಯ ನೀಗಿ ಕೈ ಹಿಡಿದು ಕಾಪಾಡಿದೆ. ಸುಖ ಬಲ ನೀಡಿ ಕೊರತೆಯ ನೀಗಿ ಕೈ ಹಿಡಿದು ಕಾಪಾಡಿದೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ರಾಜ. ನಿನ್ನುಪಕಾರವು ಅವು ಎನಿಸಲಾಗದೆಯ. ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ನಾ ಸಲ್ಲಿಸುವೆ. ಕರ್ತನ ಉಪಕಾರಗಳ ನೆನಪು ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತನಾಡಿ. ನನ್ನ ಜೀವಮಾನವು ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ಹಾಲೆಲೂಯ. ಸ್ವಲ್ಪ ಹೊತ್ತು ಹಾಗೆ ಡ್ಯಾಡಿ, ನನಗಾಗಿ ಪ್ರಾಣ ಕೊಟ್ಟ ಕರ್ತನೇ, ನನ್ನನ್ನು ಬಿಡಿಸಿದ ದೇವನೇ, ಹಾಲೆಲೂಯ, ನಿತ್ಯದ ನಿರೀಕ್ಷೆಯನ್ನು ಕೊಟ್ಟಿರುವ ಆತನೇ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಓ ಏಸಪ್ಪ, ಏಸಪ್ಪ, ನಿನ್ನ ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ನಿನ್ನ ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ಘನತೆಯು ಗೌರವವು ಕರ್ತನೇ
ನಿಮಗೆ ತಾನೇ ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ. ಹೌದಪ್ಪ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ. ನನಗಾಗಿ ರಕ್ತ ಸುರಿಸಿ ಹೌದಪ್ಪ, ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ. ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ. ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ. 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 ಘನತೆಯು ಗೌರವವು. ಹೌದು ಡ್ಯಾಡಿ, ಕರ್ತನೇ ನಿಮಗೆ ತಾನೇ ಘನತೆಯು ಗೌರವವು. ಕರ್ತನೇ ನಿಮಗೆ ತಾನೇ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ. ಅಪ್ಪ, ನನಗಾಗಿ ರಕ್ತ ಸುರಿಸಿ ಡ್ಯಾಡಿ ತೊಳೆದೆ ನನ್ನ ಪಾಪವೆಲ್ಲ. ಹೌದಪ್ಪ, ನನ್ನಲ್ಲಿ ಮಮತೆ ಇಟ್ಟು ಡ್ಯಾಡಿ ಬಲಿಯಾದ ಶಿಲುಬೆಯಲ್ಲಿ. ಹೌದಪ್ಪ, ನನಗಾಗಿ ರಕ್ತ ಸುರಿಸಿ. ಹೌದು ಡ್ಯಾಡಿ, ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಹೌದು ಡ್ಯಾಡಿ, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವು ನಿಮಗೆ. ಆರಾಧನೆ ನಿಮಗೆ
ಅನುದಿನವು ನಿಮಗೆ ಆರಾಧನೆ ನಿಮಗೆ ಅನುದಿನವು ನಿಮಗೆ ನನ್ನಲ್ಲಿ ಮಮತೆ ಇಟ್ಟು ಡ್ಯಾಡಿ ಬಲಿಯಾದ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ ತೊಳೆದೆ ನನ್ನ ಪಾಪವೆಲ್ಲ ತೊಳೆದೆ ನನ್ನ ಪಾಪವೆಲ್ಲ ತೊಳೆದೆ ನನ್ನ ಪಾಪವೆಲ್ಲ. ಹೌದಪ್ಪ, ನಿನ್ನ ಕಲ್ವಾರಿಯ ಮರಣ ಓ ನನಗೆ ಸೌಭಾಗ್ಯ, ಓ ನನಗೆ ಸೌಭಾಗ್ಯ. ಹೌದಪ್ಪ, ಇದು ನನಗೆ ಗುಡ್ ಫ್ರೈಡೇ. ನಿನಗೆ ಗುಡ್ ಫ್ರೈಡೇ ಆಗಿರಲಿಲ್ಲ. ನಿನಗೆ ಕರ್ತನೆ ಪೇನ್ಫುಲ್ ಫ್ರೈಡೇ, ನೋವಿನ ಫ್ರೈಡೇ. ನನಗಿದು ಗುಡ್ ಫ್ರೈಡೇ. ನನ್ನ ಜೀವಮಾನ ಒಳ್ಳೇದಾಗಬೇಕು ಅಂತ ಹೇಳಿ ನನ್ನ ನೋವನ್ನೆಲ್ಲ ನೀವು ಶಿಲುಬೆಯಲ್ಲಿ ಹೊತ್ಕೊಂಡ್ರಿ. ಥ್ಯಾಂಕ್ ಯು ಲೋ. ವಂದನೆ, ಶಿಲುಬೆಯ ಮರಣಕ್ಕಾಗಿ ವಂದನೆ, ಪ್ರಾಣ ಕೊಟ್ಟದಕ್ಕಾಗಿ ವಂದನೆ, ನನ್ನ ಸ್ಥಾನದಲ್ಲಿ ನೀನಿದ್ದು ಬಲಿಯಾದದಕ್ಕಾಗಿ ವಂದನೆ, ನನಗಾಗಿ ಜೀವ ಕೊಟ್ಟದಕ್ಕಾಗಿ ವಂದನೆ ವಂದನೆ. ಓ ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕ್ರೂರ ಮರಣ ನನಗಾಗಿ, ಮುಳ್ಳಿನ ಕಿರೀಟ ನನಗಾಗಿ, ಮುಖಕ್ಕೆ ಉಗುಳು ನನಗಾಗಿ, ಮೈಯೆಲ್ಲ ಗಾಯ ನನಗಾಗಿ, ಹರಿಯುವ ರಕ್ತ ನನಗಾಗಿ. ನನಗಾಗಿ ನೀನು ಶಿಲುಬೆಯಲ್ಲಿ ಬಲಿಯಾದೆ ಡ್ಯಾಡಿ, ನನಗಾಗಿ ನೀನು ಶಿಲುಬೆಯಲ್ಲಿ ಬಲಿಯಾದೆ. ವಂದನೆ 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 ವಂದನೆ. ನನಗಾಗಿ ಕರ್ತನೆ ಎಂತಹ ತ್ಯಾಗ ಮಾಡಿದೆ, ಎಂತಹ ನೋವನ್ನು ಸಹಿಸಿಕೊಂಡೆ, ಎಂತಹ ವೇದನೆಯನ್ನು ನೀನು ಸಹಿಸಿಕೊಂಡೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಯಾವುದಕ್ಕೆ ಥ್ಯಾಂಕ್ಸ್ ಹೇಳಲಿಲ್ಲ ಅಂದರು ಕರ್ತನು ಕಲ್ವಾರಿಯಲ್ಲಿ ಮಾಡಿದ್ದಕ್ಕಾಗಿ ನೀವು ಥ್ಯಾಂಕ್ಸ್ ಹೇಳಲೇಬೇಕು. ಹಲ್ಲೆಲೂಯಾ. ವಂದನೆಪ್ಪ ಅಂತ ಹೇಳಿ. ನನಗಾಗಿ ನೀನು ಬಲಿಯಾದದಕ್ಕಾಗಿ ವಂದನೆ, ನನಗಾಗಿ ನೀನು ಬಲಿಯಾದದಕ್ಕಾಗಿ ವಂದನೆ, ನನಗಾಗಿ ನೀನು ಬಲಿಯಾದದಕ್ಕಾಗಿ ವಂದನೆಪ್ಪ. ಥ್ಯಾಂಕ್ ಯು, 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 ಥ್ಯಾಂಕ್ ಯು. ಕೃಪಾ ಸಂಪನ್ನನೆ, ಜೀವಸ್ವರೂಪನ ದೇವರೇ, ಏಸಪ್ಪ, ಕಲ್ವಾರಿಯಲ್ಲಿ ನೀನು ಮಾಡಿದ ಕಾರ್ಯಗಳಿಗಾಗಿ ವಂದನೆ, ಆ ಮಹಾತ್ಯಾಗಕ್ಕಾಗಿ ವಂದನೆ. ಆ ದಿನವನ್ನು ನೆನಪು ಮಾಡಿಕೊಳ್ಳಿಕ್ಕೆ ನಮ್ಗೆ ಈ ದಿನವನ್ನು ಒದಗಿಸ್ಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನಿಮಗೆ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಗುಡ್ ಫ್ರೈಡೇ ಜಗತ್ತಿನಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಆದರೆ ಯೇಸು ಸ್ವಾಮಿಗೆ ಅದು ಗುಡ್ ಫ್ರೈಡೇ ಆಗಿರಲಿಲ್ಲ. ಅದು ಬಹಳ ನೋವಿನ ಫ್ರೈಡೇ ಆಗಿತ್ತು, ಬಹಳ ವೇದನೆಯ ಫ್ರೈಡೇ. ನಮ್ಮೆಲ್ಲರಿಗೂ ಇರುವಂಥ ನೋವನ್ನು ತೆಗೆದುಹಾಕಲಿಕ್ಕೆ, ನಮ್ಮೆಲ್ಲರಿಗಿರುವಂತಹ ಜೀವಿತದ ಭಾರವನ್ನು ತೆಗೆದುಹಾಕಲಿಕ್ಕೆ ಯೇಸು ಎಲ್ಲ ಭಾರವನ್ನು, ನೋವನ್ನು ಹೊತ್ಕೊಂಡು ನಮ್ಮ ಮೇಲಿದ್ದಂಥ ಹೊರೆಯನ್ನು ತೆಗೆದು ನಮ್ಮ ಮೇಲಿದ್ದಂಥ ಸಾಲನ್ನೆಲ್ಲ ತಾನು ತೀರಿಸಿ, ನಮ್ಮ ಮೇಲಿದ್ದಂಥ ನೋವೆಲ್ಲ ತಾನು ಅನುಭವಿಸಿ ನಮ್ಮನ್ನು ಗುಡ್ ಫ್ರೈಡೇದಲ್ಲಿ ಇರಿಸಿದ್ದಾನೆ. ಹಲ್ಲೆಲೂಯಾ. ಫ್ರೈಡೇ ಮಾತ್ರ ಅಲ್ಲ, ಎವ್ರಿ ಡೇ ಈಸ್ ಎ ಬ್ಲೆಸ್ಸೆಡ್ ಡೇ. ಹಲ್ಲೆಲೂಯಾ. ನಾವು ಬದುಕಿ ಉಳಿದಿದ್ದೀವಿ ಅಂತಂದರೆ ಅದು ಶಿಲುಬೆಯಲ್ಲಿ ಆತನು ಮಾಡಿದ ತ್ಯಾಗ. ನಮಗೊಂದು ನಿರೀಕ್ಷೆ ಇದೆ ಅಂತ ಹೇಳಿದರೆ ಅದು ಶಿಲುಬೆಯಲ್ಲಿ ಯೇಸುವಿನ ತ್ಯಾಗದಿಂದ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೂಡ ದೇವರ ವಾಕ್ಯದಿಂದ ಕೆಲವೊಂದು ವಿಚಾರಗಳನ್ನು ನಮ್ಮ ನೆನಪಿಗೆ ತಗೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸುವ. ಕೊರಿಂಥದವರಿಗೆ ಪೌಲನು ಬರೆದ ಪತ್ರಿಕೆ 1 ಕೊರಿಂಥ 2ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯಗಳನ್ನು ಓದೋಣ. 1 ಕೊರಿಂಥ 2ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯಗಳು.
ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಜ್ಞಾನಾಡಂಬರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಬಹಳ ಅದ್ಭುತವಾದಂತಹ ಸ್ಟೇಟ್ಮೆಂಟನ್ನು ಅಪೊಸ್ತಲನಾದ ಪೌಲನು ಇಲ್ಲಿ ಮಾಡ್ತಾ ಇದ್ದಾನೆ. ದೇವರ ವಿಚಾರಗಳನ್ನು, ದೇವರ ವಾಕ್ಯವನ್ನು ನಿಮಗೆ ಹೇಳಲಿಕ್ಕೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ, ನನಗೇನೋ ವಾಕ್ಚಾತುರ್ಯದೇನೋ ಸಾಧನೆ ಮಾಡ್ತೀನಿ ಅಂದಾಗಲಿ, ಜ್ಞಾನಾಡಂಬರದಿಂದಾಗಲಿ, ಜ್ಞಾನದ ನನಗಿರುವ ತಿಳುವಳಿಕೆಯ ಆಡಂಬರದಿಂದಾಗಲಿ ನಾನು ನಿಮ್ಮ ಬಳಿಗೆ ಬರಲಿಲ್ಲ. ನಿಮಗೆಲ್ಲ ಗೊತ್ತಿಲ್ಲದೆ ಇರುವ ಏನೋ ಒಂದನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿ ನಾನು ಬರಲಿಲ್ಲ. ಬದಲಾಗಿ ನನ್ನಲ್ಲಿ ಒಂದು ತೀರ್ಮಾನ ಮಾಡಿಕೊಂಡೆ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸುವನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ಹಲ್ಲೆಲೂಯಾ. ತನ್ನೊಳಗೆ ಒಂದು ತೀರ್ಮಾನ ಮಾಡಿಕೊಂಡನು. ಏನು ತೀರ್ಮಾನ ಮಾಡಿಕೊಂಡನು? ನಾನು ಡಿಗ್ರಿ ಹೋಲ್ಡರ್ ಅನ್ನುವ ಪದವಿಯನ್ನಲ್ಲ, ನಾನು ಇಂಥ ಸಾಧನೆ ಮಾಡಿದವನು ಅನ್ನುವುದಲ್ಲ, ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟನು. ಇಷ್ಟೇ ನನಗೆ ಗೊತ್ತಿರೋದು. ಇಷ್ಟನ್ನು ಮಾತ್ರ ನಾನು ತಿಳಿದವನಾಗಿ, ಇದನ್ನು ಮಾತ್ರ ನಿಮಗೆ ಹೇಳುವವನಾಗಿ ನಾನು ನಿಮ್ಮ ಬಳಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಯೇಸುವಿನ ಬಗ್ಗೆ ನೀವು ಏನನ್ನು ತಿಳ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ಯೇಸು ಕ್ರಿಸ್ತನ ಶಿಲುಬೆಯ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಶಿಲುಬೆಗೆ ಹಾಕಿಸಿಕೊಳ್ಳಲ್ಪಟ್ಟಂತಹ ಆ ಸಂಭವದ ಕುರಿತಾಗಿ ನಿಮಗೆ ಸ್ಪಷ್ಟವಾದಂಥ ತಿಳುವಳಿಕೆ ಇರಲೇಬೇಕು. ಇವತ್ತು ಅನೇಕರಿಗೆ ಯೇಸು ಗೊತ್ತು, ಆಶೀರ್ವದಿಸುವ ಯೇಸು ಗೊತ್ತು, ಸಾಲ ತೀರಿಸುವ ಯೇಸು ಗೊತ್ತು, ಸಮಸ್ಯೆ ನೀಗಿಸುವ ಯೇಸು ಗೊತ್ತು. ಅದಕ್ಕೆ ಶಿಲುಬೆಗೆ ಹಾಕಿಸಿಕೊಂಡ ಯೇಸು, ಅದರ ರಹಸ್ಯ ಏನು, ಶಿಲುಬೆಯಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಅದರಿಂದಾಗಿ ಒಂದು ಹಂತದಲ್ಲಿ ಅವರು ಮನಸ್ಸೋತು ಹೋಗ್ಬಿಡ್ತಾರೆ, ಕುಗ್ಗಿ ಹೋಗ್ಬಿಡ್ತಾರೆ. ಶಿಲುಬೆಗೆ ಹಾಕಿಸಿಕೊಂಡ ಯೇಸುವನ್ನು ಯಾರಾದರೂ ತಿಳಿದಿದ್ರೆ, ಯಾರಾದರೂ ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸುವಿನ ವಿಷಯದಲ್ಲಿ ಸ್ಪಷ್ಟವಾದ ತಿಳುವಳಿಕೆಯನ್ನು, ಗ್ರಹಿಕೆಯನ್ನು ಹೊಂದಿದ್ರೆ ಅವರಂಥ ಭಾಗ್ಯವಂತರು ಯಾರೂ ಇಲ್ಲ. ಈ ಅಪೊಸ್ತಲನಾದ ಪೌಲನು ಒಳ್ಳೆ ಪದವೀಧರನು, ಒಳ್ಳೆ ಹಣವಂತನು, ಒಳ್ಳೆ ವಾಕ್ಚಾತುರ್ಯವುಳ್ಳವನು, ಒಳ್ಳೆ ಮೇಧಾವಿ. ಆದರೆ ಅವನು ಹೇಳ್ತಾನೆ, ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ ವಿಚಾರ ಒಂದೇ ನನಗೆ ವಿಶೇಷ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ತಿಳ್ಕೊಳ್ಳುವುದೇ ನನಗೆ ಶ್ರೇಷ್ಠ ಅಂತ ಹೇಳ್ತಾನೆ. ನೀವು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆನಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಕ್ರಿಸ್ತ ಯೇಸುವನ್ನು ಅರಿಯುವುದೇ ನನಗೆ ಶ್ರೇಷ್ಠ. ಕ್ರಿಸ್ತ ಯೇಸುವಿನಲ್ಲಿ ಏನನ್ನು ಅರಿತಿದ್ದೇನೆ ಅಂತ ಹೇಳ್ತಾನೆ? ಕ್ರಿಸ್ತ ಯೇಸು ಶಿಲುಬೆಗೆ ಹಾಕಿಸಿಕೊಂಡಿದ್ದಾನಲ್ಲ, ಅದರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ನಿಮಗೇನು ಗೊತ್ತು ಕ್ರಿಸ್ತ ಯೇಸುವಿನ ಶಿಲುಬೆಯ ಬಗ್ಗೆ? ಕ್ರಿಸ್ತ ಯೇಸು ಶಿಲುಬೆಗೆ ಹಾಕಿಸಿಕೊಂಡಿದ್ದರ ಬಗ್ಗೆ ನಿಮಗೇನು ಮಾಹಿತಿ ಇದೆ? ನೋಡಿ, ಪೌಲನ್ ಏನು ಹೇಳ್ತಾನೆ? ಕ್ರಿಸ್ತ ಯೇಸುವಿನ ಆ ಶಿಲುಬೆಯ ಬಗ್ಗೆ ನನಗೆ ತಿಳ್ಕೊಂಡಿದ್ದೀನಲ್ಲ, ಇದು ಸಾಕು. ಬೇರೆ ಎಲ್ಲ ಜ್ಞಾನಾಡಂಬರ, ಎಲ್ಲ ಪದವಿ, ಸ್ಥಾನಮಾನ, ಇದೆಲ್ಲಕ್ಕಿಂತ ನನಗೋಸ್ಕರ ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ ಅನ್ನುವಂಥ ಒಂದು ತಿಳುವಳಿಕೆ ಇದೆಯಲ್ಲ,
ಇದು ಶ್ರೇಷ್ಠ ಅಂತ ಹೇಳ್ತಾನೆ. ಹಲ್ಲೆಲೂಯ. ನನಗೆ ಗೊತ್ತು, ಚಂದ್ರಲೋಕಕ್ಕೆ ಹೋಗುವ ಜ್ಞಾನ ಇದೆ, ನನಗೆ ಇದನ್ನು ಮಾಡುವ ಜ್ಞಾನ ಇದೆ, ಆ ಜ್ಞಾನ ಇದೆ, ಇದೆಲ್ಲ ಜ್ಞಾನಕ್ಕಿಂತ ಶಿಲುಬೆಯ ಜ್ಞಾನ ನನಗಿದೆ ಅಂತ ಹೇಳ್ತಾ ಇದ್ದಾನೆ. ಇದರ ವಿಷಯವಾಗಿ ಸಂತೋಷ ಪಡ್ತೀನಿ ಅಂತ ಹೇಳ್ತಾನೆ, ಹೆಚ್ಚಳ ಪಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ ಹೀಗೆ ಹೇಳ್ತಾ ಇದ್ದಾನೆ? ಇದರಲ್ಲಿ ಈ ಪೌಲನು ಕಂಡಂಥ ವಿಶೇಷತೆ ಏನು? ನಾವು ಕೆಲವೊಂದು ವಚನಗಳನ್ನು ಓದಿ ಆತನ ಆಲೋಚನೆಯನ್ನು ನಾವು ಸ್ವಲ್ಪ ತಿಳಿದುಕೊಳ್ಳುವ. ಏನು ಅವನು ಗ್ರಹಿಸಿದ್ದಾನೆ, ಅವನು ಶಿಲುಬೆಯಲ್ಲಿ ತಿಳ್ಕೊಂಡಂಥ ಅಂಥ ವಿಶೇಷತೆ ಏನು? ಕೊಲೋಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ರಿಂದ 15ರವರೆಗೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಸಿಂಪಲ್ ಆಗಿ ಓದ್ಬಿಡ್ತೀವಿ. ಇದರಲ್ಲಿ ಎಷ್ಟೊಂದು ಕಾರ್ಯಗಳು ಅಡಗಿದೆ. ಒಂದೊಂದಾಗಿ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ನೋಡಿ. ಮೊದಲನೇದಾಗಿ 14ನೇ ವಚನದ ಮೊದಲನೇ ಭಾಗವನ್ನು ಓದಿ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ, ಚೆನ್ನಾಗಿ ಗಮನಿಸಿ, ನಮ್ಮ ಮೇಲೆ ದೋಷ ಆರೋಪಣೆ ಮಾಡಿದಂತಹ ಆಜ್ಞಾರೂಪವಾಗಿದ್ದಂತಹ ಕಮ್ಯಾಂಡ್ ಆಗಿ ಬರುವ ಅಧಿಕಾರದೊಂದಿಗೆ ಬರುವಂತಹ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಹಲ್ಲೆಲೂಯ. ದೋಷಾರೋಪಣೆ. ಏನು ದೋಷಾರೋಪಣೆ ಅಂದರೆ? ಕಂಪ್ಲೇಂಟು, ದೋಷಾರೋಪ ಪಟ್ಟಿ ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರೋರಿಗೆ, ಕೋರ್ಟ್ಲಿರೋರಿಗೆಲ್ಲ ಗೊತ್ತು ಆರೋಪ ಪಟ್ಟಿ. ನಮ್ಮ ಮೇಲಿರುವಂಥ ದೋಷ ಆರೋಪ, ನಾವು ಏನೇನು ತಪ್ಪು ಮಾಡಿದ್ದೀವಿ ಅನ್ನುವಂಥದ್ದು ಒಂದು ಪಟ್ಟಿ. ನೋಡಿ, ನೀವು ನೆನಪಿಟ್ಕೋತೀರೋ ಇಲ್ವೋ ಗೊತ್ತಿಲ್ಲ, ಮಿಸ್ಟರ್ ಸೈತಾನ ಎಲ್ಲವನ್ನ ಪಟ್ಟಿ ಇಟ್ಟಿದ್ದಾನಂತೆ ನೋಡ್ರಿ. ಇಂಚಿಂಚು ಮಾಹಿತಿ ಈಗ ಕೊಡ್ತಾ ಹೋಗ್ತೀನಿ ಬನ್ನಿ ಅಂತಾನೆ ಟಿ ವಿಯವರು ಹೇಳುವ ಹಾಗೆ ಈಗ ನಾವು ತೋರಿಸ್ತೀವಿ ಅನ್ನುವ ಹಾಗೆ ಒಂದೊಂದನ್ನು ನಾನು ಮಾಡಿದ ಪ್ರತಿಯೊಂದು ಅಪರಾಧಗಳನ್ನು ಅವನು ಪಟ್ಟಿ ಮಾಡ್ಕೊಂಡಿದ್ದಾನಂತೆ. ಏನು ಪಟ್ಟಿ ಅದು? ನಿಮ್ಮ ಬಗ್ಗೆ ಒಳ್ಳೇದೇನಾದರೂ ಹೇಳ್ತಾನ? ಅವನು ಮೊದಲೇ ಆರೋಪ ಮಾಡೋವನಂತೆ, ದೂಷಣೆ ಮಾಡೋನು, ನಮ್ಮನ್ನು ದೂಷಣೆ ಮಾಡೋನು, ಆರೋಪ ಮಾಡುವನು, ದೂಷಕನು. ಅವನ ವಿಷಯವಾಗಿ ಸತ್ಯವೇದ ಆ ರೀತಿಯಾಗಿ ಹೇಳ್ತದೆ. ಸೈತಾನ್ ನಿಮ್ಮ ಮೇಲೆ ಒಳ್ಳೇದು ಹೇಳಲಿಕ್ಕೆ ಏನಾದರೂ ಇರ್ತದ? ಏನಾದರೂ ಇದೆಯಾ? ಅವನು ಒಳ್ಳೆಯದನ್ನೇನು ಹೇಳೋದಿಲ್ಲ, ಯಾವಾಗಲೂ ಅವನು ಕೊರತೆಯನ್ನೇ ಹೇಳ್ತಾನೆ. ಯೋಬನ ಕುರಿತಾಗಿ ದೇವರು ಎಷ್ಟು ಮೆಚ್ಚುಗೆಯಿಂದ ಹೇಳ್ತಾರೆ. ನನ್ನ ಭಕ್ತನಾದ ಯೋಬನನ್ನು ನೋಡಿದೆಯಾ? ಅವನಂಥ ಸದ್ಭಕ್ತರು ಯಾರೂ ಇಲ್ಲ ಅಂತ ಹೇಳುವಾಗ ಅಲ್ಲೂ ಕೂಡ ನೆಗೆಟಿವ್ ಆಗಿನೇ ಮಾತಾಡ್ತಾನೆ. ಅವನು ಸುಮ್ಮನೆ ನಿನ್ನನ್ನು ಆತ್ಕೊಬಿಡ್ತಾನ, ಆದಾಯ ಇಲ್ಲದೆ ಆತ್ಕೊಬಿಡ್ತಾನೆ. ಯಾವಾಗಲೂ ತಪ್ಪು ಹುಡುಕೋದೇ, ನೆಗೆಟಿವೇ ಕೆಲಸ ಇವನು. ಆರೋಪ ಕಂಡುಹಿಡಿಯುವುದೇ ಕೆಲಸ. ನೀವು ನಾನು ಮಾಡಿದ ಪ್ರತಿಯೊಂದು ಅಪರಾಧಗಳು ಯಾವ ಫೈಲ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಮಿಸ್ಟರ್ ಸೈತಾನ್ನ ಫೈಲ್ನಲ್ಲಿ ಎಲ್ಲ ಇದೆ. ದೇವರ ಮುಂದೆ ಬರುವಾಗ ಅವನು ತಗೊಂಬರ್ತಾನೆ. ನೋಡಿ ಸ್ವಾಮಿ, ಇಂಥ ಡೇಟ್ ಇಂಥ ಟೈಮ್ನಲ್ಲಿ ಇವನು ಹಿಂಗೆ ಮಾಡಿದ್ದಾನೆ, ಇವನು ನನಗೆ ಸೇರಬೇಕು, ಕಳಿಸ್ಕೊಡಿ ಅಂತ ಕೇಳ್ತಾನೆ. ನಿಮ್ಮನ್ನಂತೂ ಬಿಡಲ್ಲ, ಎಲ್ಲೋದ್ರೂ ಬಿಡಲ್ಲ. ಅವನು ಬಂದು ವಾದ ಮಾಡ್ತಾನೆ ಕೋರ್ಟಲ್ಲಿ, ದೇವರ ಕೋರ್ಟ್ನಲ್ಲಿ ವಾದ ಮಾಡ್ತಾನೆ, ಇವನು ನನಗೆ ಸೇರಬೇಕು, ಕಳಿಸ್ಕೊಡಿ ಅಂತ ಹೇಳಿ ವಾದ ಮಾಡ್ತಾನೆ. ಈಗ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ಮೇಲಿದ್ದಂಥ ಎಲ್ಲ ದೋಷ ಆರೋಪವನ್ನು ಬ್ಲಾಟ್ ಔಟ್ ಮಾಡಿಬಿಟ್ರಂತೆ. ಅಂದರೆ ಕನ್ನಡದಲ್ಲಿ ಹೇಗಿದೆ? ಕೆಡಿಸಿ ಅಂದರೆ ಎಲ್ಲವನ್ನು ಗೀಚ್ಬಿಡೋದು. ಹಿಂಗಿದೆ ನೋಡಿ, ಹಿಂಗಿದೆ ಅಂತ ಇಟ್ಕೊಳ್ಳಿ, ಎಲ್ಲ ಬರೆದಿದೆ. ಕೆಡಿಸೋದಂದರೆ ನಾನು ಸ್ವಲ್ಪ ಬರೆದಿದ್ದೀನಿ, ಆದರೆ ಅದು ಕಾಣೋದೇ ಇಲ್ಲ. ಆ ರೀತಿ ಎಲ್ಲವನ್ನು ಗೀಚಾಕ್ಬಿಟ್ಟಿದ್ದಾರೆ, ಕೆಡಿಸ್ಬಿಟ್ಟಿದ್ದಾರೆ. ಇನ್ನು ಯಾರು ಓದಿದ್ರು ಆ ಸೈತಾನಿಗೆ?
ನೀನಾ ಏನು ಕಾಣ್ತಾನೆ ಇಲ್ವಲ್ಲ, ಅವನಿಗೇನು ಕಾಣೋದಿಲ್ಲ. ಅಷ್ಟರ ಮಟ್ಟಿಗೆ ಎಲ್ಲವನ್ನ ಗೀಚಾಕ್ಬಿಟ್ಟಿದ್ದಾರೆ. ಎಷ್ಟು ಜನರಿಗೆ ಖುಷಿ? ಹಲ್ಲೆಲೂಯಾ. ನಾವು ಮಾಡಿದ ಪ್ರತಿಯೊಂದು ಕೂಡ ಲೆಕ್ಕದಲ್ಲಿದೆ, ಎಲ್ಲೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಯಾರು ಕಲ್ವಾರಿ ಶಿಲುಬೆಯ ಮರಣವನ್ನು ನನಗಾಗಿ ಯೇಸು ಬಲಿಯಾದನು ಅಂತ ನಂಬ್ತಾರೋ ಅವರ ಎಲ್ಲ ಪಾಪವನ್ನು ಅವ್ರ ಮೇಲಿದ್ದ ದೋಷ ಆರೋಪವನ್ನು ಏಸಪ್ಪ ಸಂಪೂರ್ಣವಾಗಿ ಬ್ಲಾಟ್ ಔಟ್ ಮಾಡಿಬಿಟ್ರಂತೆ, ಎಲ್ಲ ಗೀಚ್ಬಿಟ್ರಂತೆ. ಎಲ್ಲವನ್ನು ಕಾಣದ ಹಾಗೆ ಎಲ್ಲವನ್ನು ಗೀಚ್ಬಿಟ್ಟಿದ್ದಾರೆ, ಏನೂ ಕಾಣೋದಿಲ್ಲ. ಅಷ್ಟೇನಾ? ನೆಕ್ಸ್ಟ್ ಲೈನ್ ಏನು ಹೇಳ್ತದೆ? ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಮಾಡಿದ ಎಲ್ಲ ಅಪರಾಧಗಳಿಗೆ ಶಿಕ್ಷೆ ಶಿಲುಬೆಯ ಮರಣ. ಹೌದಾ? ಅವತ್ತು ಸ್ನಾನಿಕನಾದ ಯೋಹಾನನೇ ಹೇಳ್ತಾನೆ, ಆಗೋ ಲೋಕದ ಪಾಪವನ್ನು ಪರಿಹರಿಸುವ ದೇವರ ಕುರಿಮರಿ. ನಮ್ಮೆಲ್ಲರ ಪಾಪಕ್ಕಾಗಿ ಯೇಸು ಸ್ವಾಮಿ ಪಸ್ಕ ಕುರಿಯಾಗಿ, ಯಜ್ಞದ ಕುರಿಯಾಗಿ ಬಲಿಯಾಗ್ಬಿಟ್ಟಿದ್ದಾರೆ. ಮನುಷ್ಯರ ಪಾಪದ ಎಲ್ಲ ದಂಡನೆಯನ್ನು, ಆಗಬೇಕಾದ ಎಲ್ಲ ಶಿಕ್ಷೆಯನ್ನು ಶಿಲುಬೆಯಲ್ಲಿ ಅನುಭವಿಸ್ಬಿಟ್ಟಿದ್ದಾರೆ. ಇನ್ನು ನಾವು ಅನುಭವಿಸ್ಲಿಕ್ಕೆ ಏನೂ ಇಲ್ಲ. ಎಲ್ಲವನ್ನೂ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅನುಭವಿಸ್ಬಿಟ್ಟಿದ್ದಾರೆ. ಯಾವುದೋ ಒಂದು ಪಾಪದ ವಿಷಯ ತಗೊಂಡ್ರೆ ಈಗ ಅದು ಅವನು ಕಾಣೋದಿಲ್ಲ, ಯಾಕಂದರೆ ಅದರ ಶಿಕ್ಷೆ ಏನಾಯಿತು? ವಜಾ ಆಯಿತು. ಈಗ ಒಂದು ಅಂಗಡಿಯಲ್ಲಿ, ಚಿಲ್ಲರೆ ಅಂಗಡಿಯಲ್ಲಿ ರೇಷನ್ ತಗೊಳ್ಳುವಾಗ ಸಾಲ ಮಾಡಿಬಿಟ್ಟು ಬರ್ತಾರೆ ನೋಡಿ, ಇಷ್ಟನೇ ತಾರೀಕು 50 ರೂಪಾಯಿ, ಇಷ್ಟನೇ ತಾರೀಕು 40 ರೂಪಾಯಿ, ಇಷ್ಟನೇ ತಾರೀಕು 30 ರೂಪಾಯಿ ಅಂತ ಹೇಳಿ ಒಂದು ಚೀಟಿನೋ ಒಂದು ಪುಸ್ತಕನೋ ಇಟ್ಕೊಂಡಿರ್ತಾರೆ. ಇವ್ರು ದುಡ್ಡು ಕೊಟ್ಟಾಗ ಏನು ಮಾಡ್ತಾರೆ? ಅದನ್ನೆಲ್ಲ ಹೊಡೆದಾಕ್ಬಿಡ್ತಾರೆ. ಇದು ಹೊಡೆದಾಕೈತೆ, ಇದೆಲ್ಲ ಅವತ್ತೇ ತೀರ್ಸಾಯ್ತು, ಅಲ್ಲೊಂದು ಸೈನ್. ಯಾವಾಗ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಬಲಿಯಾಗ್ತಾರೋ ನಮ್ಮ ಪಾಪಕ್ಕೆ, ನಮ್ಮ ಮೇಲಿದ್ದಂಥ ಸಾಲ ಕ್ಲಿಯರ್ ಆಯಿತು, ತೀರ್ಸಿ ಆಯಿತು, ಅದನ್ನ ಅಳಿಸಾಕಿ ಆಯಿತು. ಅಷ್ಟಕ್ಕೆಲ್ವಂತೆ ಆ ಪೇಜ್ನ ಏನು ಮಾಡಿದಾರಂತೆ ಈಗ? ಇದನ್ನು ನಾನು ಅರಿಯೋದಿಲ್ಲ, ಸುಮ್ಮನೆ ನಿಮ್ಗೆ ತೋರಿಸ್ಲಿಕ್ಕೆ. ಅದನ್ನು ಹರಿದಾಕಿ ಅದನ್ನು ಇಲ್ಲದಂತಾಗ ಮಾಡಿದ್ದಾನೆ. ಅಲ್ಲೇನಂತಿದೆ ವಾಕ್ಯ? ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದ. ಇನ್ನು ಮೇಲೆ ಆ ಲಿಸ್ಟೇ ಇಲ್ಲ. ಇಲ್ಲಿವರೆಗೆ ಯಾವಾಗ ಕರ್ತನನ್ನು ಅಂಗೀಕರಿಸಿ ನಿಮ್ಮ ಪಾಪಗಳನ್ನ ಅರಿಕೆ ಮಾಡಿದ್ರೋ ಅಲ್ಲಿವರೆಗೆ ಏನೇನು ಪಾಪ ಮಾಡಿದ್ರೋ ಆ ಪಾಪದ ಲಿಸ್ಟೆಲ್ಲ ಗೀಚಿ ಅದನ್ನು ಅರ್ಧಾಕಿ ಅದನ್ನು ಇಲ್ಲದಂತಾಗಿ ಮಾಡಿಬಿಟ್ಟಿದ್ದಾರೆ. ಎಲ್ಲೂ ವಾಟ್ಸಪ್ಪಲ್ಲಿ ಹುಡುಕಿದ್ರೂ ಸಿಕ್ಕಲ್ಲ, ಆಮೇಲೆ ಫೇಸ್ಬುಕ್ಕಲ್ಲಿ ಹುಡುಕಿದ್ರೂ ಸಿಕ್ಕಲ್ಲ, ಗೂಗಲ್ ಹುಡುಕಿದ್ರೂ ಸಿಕ್ಕಲ್ಲ ನಿಮ್ಮದು. ಅಲ್ಲೆಲ್ಲ ಯಾಕೆ ಹೇಳಿ? ಶಿಲುಬೆಯಲ್ಲಿ ಎಲ್ಲವನ್ನು ವಜಾ ಮಾಡಿಬಿಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅಪೊಸ್ತಲನಾದ ಪೌಲನು ಶಿಲುಬೆಯ ವಿಷಯವಾಗಿ ನಾನು ತಿಳ್ಕೊಂಡವನಾಗಿ ಮಾತ್ರವೇ ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ಈ ಶಿಲುಬೆಯಲ್ಲಿ ಸಿಕ್ಕಿದಂಥ ಒಂದು ಸೌಭಾಗ್ಯವನ್ನು ಅದೇ ಅಪೊಸ್ತಲನಾದ ಪೌಲನೇ ಕೊಲೊಸ್ಸದವರಿಗೆ ಬರೆಯುವಾಗ ಹೇಳ್ತಾನೆ, ನನ್ನ ಎಲ್ಲ ಪಾಪಗಳನ್ನು ಬ್ಲಾಟ್ ಔಟ್ ಮಾಡಿ ಕೆಡಿಸಿ ಅವುಗಳನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿಬಿಟ್ಟಿದ್ದಾನೆ. ಇನ್ಮೇಲೆ ನಿಮ್ಮ ಲಿಸ್ಟ್ನಲ್ಲಿ ಯಾವುದು ಇಲ್ಲ. ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಎಲ್ಲಿ ಓಪನ್ ಮಾಡಿದ್ರು ಕ್ಲೀನಾಗಿದೆ. ನಿಮ್ಮ ಬಗ್ಗೆ ಯಾವ ಅಪರಾಧನೂ ಇಲ್ಲ, ಅಪರಾಧದ ಲಿಸ್ಟು ಇಲ್ಲ. ಕೆಲವು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಓಪನ್ ಮಾಡಿದ್ರೆ ಅದರಲ್ಲಿ ಅಪರಾಧಗಳ ಪಟ್ಟಿ ಇರ್ತದೆ. ಈಗ ಯಾವುದೂ ಇಲ್ಲ, ನಿಮ್ಮ ಹೆಸರಿನಲ್ಲಿ ಯಾವುದೂ ಇಲ್ಲ. ಏನಾಗಿದೆ? ಎಲ್ಲ ಬ್ಲಾಟ್ ಔಟ್ ಆಗಿದೆ, ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದೆ. ಎಂತಹ ಒಂದು ಕಾರ್ಯ ಇದು! ಮನುಷ್ಯರ ಊಹೆಗೆ ಎಟುಕಿಸದ ಕಾರ್ಯ. ಆದರೆ ಶಿಲುಬೆಯ ರಹಸ್ಯ ಇದ್ರಿ, ಇದು ನಿಮಗೆ ತಿಳಿದಿರಲಿ. ನೀವು ಎಷ್ಟೇ ಅಪರಾಧ ಮಾಡಿದ್ರು, ಯಾವಾಗ ಏಸಪ್ಪ ನನ್ನನ್ನು ಕ್ಷಮಿಸು, ನನ್ನನ್ನು ತೊಳೆದು ಶುದ್ಧ ಮಾಡಪ್ಪ ಅಂತ ಹೇಳಿ ನೀವು ಒಪ್ಪಿಸ್ಕೊಡ್ತೀರೋ, ನಿಮ್ಮ ಅಪರಾಧಗಳನ್ನು ಕ್ಷಮಿಸಿ, ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ, ಇದ್ದ ಎಲ್ಲ ದೋಷಾರೋಪಣೆಯನ್ನು ಶಿಲುಬೆಗೆ ಜಡಿದು ಅದನ್ನು ಕೆಡಿಸಿ ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿಬಿಟ್ಟಿದ್ದಾನೆ.
ಅಂದರೆ ಇನ್ಮೇಲೆ ನೀವು ಪಾಪಿ ಅಲ್ಲ. ಹಲ್ಲೆಲೂಯಾ. ನಿಜವಾಗಲೂ ಕರ್ತನ ಬಳಿಗೆ ನಮ್ಮನ್ನು ಒಪ್ಪಿಸಿದರೆ, ಕ್ಷಮೆ ಕೇಳಿದರೆ, ನಿಮ್ಮ ಮೇಲಿನ ದೋಷಾರೋಪ ಎಲ್ಲ ಹೋಗ್ಬಿಟ್ಟಿದೆ. ನೀವು ಧೈರ್ಯವಾಗಿ ತಂದೆಯ ಮುಂದೆ ಬಂದು ನಿಲ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈಗ ಹಾಡಲ್ಲಿ ಕೂಡ ಹಾಡ್ತಾ ಇದ್ವಲ್ಲ, ತಂದೆಯ ಮುಂದೆ ಬಂದು ನಿಲ್ಲಲಿಕ್ಕೆ ನಮಗೆ ಅರ್ಹತೆಯನ್ನು ಕೊಟ್ಟಿದ್ದಾನೆ. ತಂದೆಯ ಮುಂದೆ ಬಂದು ನಿಲ್ಲುವಂತಹ ಯೋಗ್ಯತೆಯನ್ನು ನಮಗೆ ಕೊಟ್ಟಿದ್ದಾನೆ. ಯಾಕಂದ್ರೆ ನಮ್ಮ ಮೇಲಿನ ಎಲ್ಲ ದೋಷಾರೋಪಣೆ ನೀಗಿಬಿಟ್ಟಿದೆ. ಇದು ಶಿಲುಬೆಯ ಮೂಲಕ ಪ್ರಕಟ ಆಗುವಂತಹ ಇನ್ಫಾರ್ಮೇಷನ್. ಇವತ್ತು ಶಿಲುಬೆ ಅಂತ ಹೇಳುವಾಗ ನಮಗೆಲ್ರಿಗೂ ಸ್ಪಷ್ಟವಾಗಿ ಗೊತ್ತಿರಲಿ, ನಮ್ಮೆಲ್ಲರ ಅಪರಾಧ ಅದು ಒಡೆದಾಕಲ್ಪಟ್ಟು ಅದು ಹರಿದು ಅದು ಇಲ್ಲದಂತಾಗ ಮಾಡಿಬಿಟ್ಟಿದ್ದಾನೆ. ಇನ್ನು ನಮ್ಮ ಮೇಲೆ ಆರೋಪ ಇಲ್ಲ. ಲಿಸ್ಟ್ ಇದ್ರೆ ತಾನೆ ಆರೋಪ ಮಾಡಲಿಕ್ಕೆ, ಲಿಸ್ಟ್ ಇದ್ರೆ ತಾನೆ. ಈಗಿನ ಕಾಲದಲ್ಲಿ ಮಕ್ಕಳು ಎಷ್ಟು ಬ್ರಿಲಿಯಂಟ್ಸ್ ಅಂತಂದರೆ, ನನಗೆ ಒಬ್ಬರು ಟೀಚರ್ ಹೇಳ್ತಾಯಿದ್ರು, ಮೊಬೈಲ್ ಮಿಸ್ಯೂಸ್ ಮಾಡ್ತಾನೆ, ಏನೇನೋ ತಪ್ಪಾದ ಮೆಸೇಜ್ಗಳೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ರಂತೆ. ತಕ್ಷಣ ಹುಡುಗ ಅವನ ಫ್ರೆಂಡ್ ಮೊಬೈಲ್ನಲ್ಲಿ ಲಾಗಿನ್ ಮಾಡಿ ಅಲ್ಲಿಂದನೇ ಇವನು ಮೊಬೈಲ್ ಇರೋದನ್ನೆಲ್ಲ ಎರೇಸ್ ಮಾಡಿಬಿಟ್ನಂತೆ. ನೋಡಿ ಎಂಥ ಬುದ್ಧಿವಂತರು. ಅವನ ಮೊಬೈಲಿಂದ ಇವನ ಮೊಬೈಲ್ ಇರೋದನ್ನೆಲ್ಲ ಅಳಿಸಾಕ್ತಾನಂತೆ. ಹೆಂಗೆ ದಿನಗಳು ಹೋಗ್ತಾ ಇದೆ. ಅವನೇ ಹಂಗೆ ಮಾಡಬೇಕಾದ್ರೆ ನಿಮ್ಮ ಪಾಪಗಳನ್ನೆಲ್ಲ ಕರ್ತನಾದ ಯೇಸು ಅಳಿಸಿ ಹಾಕುವುದು ನಿಶ್ಚಯ ಮತ್ತು ನಿಶ್ಚಯ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಇವತ್ತು ನಾವು ಧೈರ್ಯವಾಗಿ ಹೇಳ್ಬೋದು, ನಾನು ಪಾಪಿಯಲ್ಲ ಪರಿಶುದ್ಧನು, ನಾನು ದೀನನಲ್ಲ ವೀರಶೂರನು. ನಾನು ಪಾಪಿಯಲ್ಲ ಪರಿಶುದ್ಧನು, ನಾನು ದೀನನಲ್ಲ ವೀರಶೂರನು. ಕರ್ತನ ಆತ್ಮನು ನನ್ನ ಮೇಲೆ ಕಂಗೊಳಿಸಿ ಬಾಳುವೆ ಇನ್ನು ಮೇಲೆ. ಕರ್ತನ ಆತ್ಮನು ನನ್ನ ಮೇಲೆ ಕಂಗೊಳಿಸಿ ಬಾಳುವೆ ಇನ್ನು ಮೇಲೆ. ನಾನು ಪಾಪಿಯಲ್ಲ ಪರಿಶುದ್ಧನು, ನಾನು ದೀನಳಲ್ಲ ವೀರಶೂರಳು. ನಾನು ಪಾಪಿಯಲ್ಲ ಪರಿಶುದ್ಧಳು, ನಾನು ದೀನಳಲ್ಲ ವೀರಶೂರಳು. ಹಲ್ಲೆಲೂಯಾ. ನಿಮ್ಮೊಳಗೆ ಬಹಳ ಸ್ಪಷ್ಟವಾಗಿ ಗ್ರಹಿಕೆ ಇರಲಿ. ಇದುವರೆಗೆ ಚಿಕ್ಕಂದಿನಿಂದ ಇಲ್ಲಿವರೆಗೆ ನೀವು ಏನೆಲ್ಲ ಪಾಪ ಮಾಡಿದಿರೋ, ಸಣ್ಣದರಿಂದ ದೊಡ್ಡದವರೆಗೆ ಎಷ್ಟು ಕ್ರೂರವಾಗಿ ಆಗಿರಲಿ, ಯಾವಾಗ ಯೇಸು ಸ್ವಾಮಿಯ ಬಳಿಗೆ ಬಂದು, ಯೇಸಪ್ಪ ಆ ಶಿಲುಬೆಯ ಮರಣ ನನಗಾಗಿ, ನನ್ನ ಪಾಪದ ಶಿಕ್ಷೆಯನ್ನು ನೀನು ಶಿಲುಬೆಯಲ್ಲಿ ಹೊತ್ತು ತೀರಿಸಿದೆ ಅಂತ ಹೇಳಿ ಯಾವಾಗ ಅರಿಕೆ ಮಾಡ್ತೀವೋ, ಯಾವಾಗ ಒಪ್ಪಿಕೊಂಡು ಅರಿಕೆ ಮಾಡಬೇಕು. 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ. 1 ಯೋಹಾನ 1:9 ಓದಿಪ್ಪ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ, ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು, ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಲ್ಲೆಲೂಯಾ. ನಾವು ಒಪ್ಪಿಕೊಂಡು ಅರಿಕೆ ಮಾಡಿ, ಯೇಸುವೆ ನಾನು ಪಾಪಿ ಅಂತ ಒಪ್ಪಿಕೊಂಡು, ಯೇಸಪ್ಪ ನನ್ನ ಪಾಪಗಳನ್ನು ಕ್ಷಮಿಸು, ಇಂಥ ವಿಷಯಗಳಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಯೇಸಪ್ಪನ ಬಳಿಯಲ್ಲಿ ಯಾರು ಒಪ್ಪಿಕೊಂಡು ಅರಿಕೆ ಮಾಡ್ತಾರೋ, ಯಾರ ಹತ್ರ ಒಪ್ಪಿಕೊಳ್ಳಬೇಕು? ಯೇಸುವಿನ ಬಳಿಯಲ್ಲಿ ಒಪ್ಪಿಕೊಳ್ಳಬೇಕು. ಯಾಕಂದರೆ ನಿಮಗೆ ಜೀವ ಕೊಟ್ಟವರು ಯಾರು? ಯೇಸುವಿನ ಬಳಿಯಲ್ಲಿ ಒಪ್ಪಿಕೊಂಡು, ನಾನು ಮಾಡಿದೆಲ್ಲ ತಪ್ಪಪ್ಪ, ನನ್ನನ್ನು ಕ್ಷಮಿಸು ಅಂತ ಹೇಳಿ ಒಪ್ಪಿಕೊಂಡು ಅರಿಕೆ ಮಾಡಬೇಕು. ನಾವು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆತನು ನಮ್ಮ ಎಲ್ಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ನಾವು ಒಪ್ಪಿಕೊಂಡು ಅರಿಕೆ ಮಾಡಿದ ಆ ದಿನದವರೆಗೆ ಏನೇನು ಅಪರಾಧ ಮಾಡಿದ್ರು ಅದು ಯಾವುದು ಕೂಡ ಇನ್ನು ಯಾರ ಕಣ್ಗೂ ಕಾಣಲ್ಲ. ದೇವರು ಕೂಡ ಅದನ್ನು ನೆನಪಿಗೆ ತರೋದಿಲ್ಲ. ಸೈತಾನನು ಯಾವ ಕಾರಣಕ್ಕೂ ಅದನ್ನು ಮತ್ತೆ ತೋರಿಸಿ ನಿಮ್ಮ ಮೇಲೆ ತಪ್ಪು ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೈತಾನ ನಿಮ್ಮನ್ನು ಯಾವ ಕಾರಣಕ್ಕೂ ನಿಮ್ಮ ಮೇಲೆ ತಪ್ಪು ತೋರ್ಸೋಕ್ಕಾಗಲ್ಲ. ನೀವು ಎಷ್ಟೇ ದೊಡ್ಡ ಪಾಪ ಮಾಡಿದರೂ ಸಹ
ನಿಮ್ಮ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟಿದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನೊಬ್ಬ ಕೊಲೆಗಾರನ ವಿಷಯವಾಗಿ ನಾನು ಕೇಳಿಸ್ಕೊಂಡಿದ್ದೆ. ಆಟೋ ಶಂಕರ್ ಅಂತ ಹೇಳಿ ಒಬ್ಬ ಕೊಲೆಗಾರನು, ಅದೆಷ್ಟೋ ಕೊಲೆಗಳನ್ನು ಮಾಡಿದವನು. ಅವನು ಬಹಳ ಕಾಲದವರೆಗೆ ಪೊಲೀಸರಿಗೆ ಸಿಕ್ಕದೆ ಕೊನೆಗೆ ಸಿಕ್ಕಿಬಿದ್ದು ಸೆರೆಮನೆಯಲ್ಲಿ ಇದ್ದನು. ಅವನು ಸೆರೆಮನೆಯಲ್ಲಿ ಇದ್ದಂಥ ಕಾಲದಲ್ಲಿ ಕೆಲವು ದೇವ ಸೇವಕರುಗಳು ಅವನಿಗೆ ಸುವಾರ್ತೆಯನ್ನು ಹೇಳಿದರು. ಆ ಸೆರೆಮನೆಯಲ್ಲಿ ಅವನಿಗೆ ಮನವರಿಕೆ ಆಯಿತು, ಪಶ್ಚಾತ್ತಾಪ ಪಟ್ಟ, ಯೇಸುವಿನ ಬಳಿಯಲ್ಲಿ ಅರಿಕೆ ಮಾಡಿದ, ತನ್ನ ಪಾಪಗಳನ್ನು ಅರಿಕೆ ಮಾಡಿದ, ಕ್ಷಮೆ ಕೇಳಿದ. ಯೇಸು ನನ್ನನ್ನು ಕ್ಷಮಿಸಿದ್ದಾರೆ ಅನ್ನುವಂಥ ಧೈರ್ಯ ಅವನಿಗೆ ಸಿಕ್ತು. ಅವನ ವಿಷಯವಾಗಿ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆದು ಅವನು ಮಾಡಿದ ಅಪರಾಧಕ್ಕೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಅವನು ಗಲ್ಲು ಶಿಕ್ಷೆಗೆ ಹೋಗೋದಕ್ಕಿಂತ ಮುಂಚೆ ತನ್ನ ಪತ್ನಿಗೊಂದು ಪತ್ರ ಬರೀತಾನೆ. ಆ ಪತ್ರದಲ್ಲಿ ಈ ರೀತಿಯಾಗಿ ನಮೂದಿಸ್ತಾ ಇದ್ದಾನೆ, ಮರಣವನ್ನು ಎದುರುಗೊಳ್ಳುತ್ತಿದ್ದೇನೆ, ಆದರೆ ಮರಣವೇ ಇಲ್ಲದ ರಾಜ್ಯಕ್ಕೆ ಹೋಗುತ್ತಿದ್ದೇನೆ. ಹಲ್ಲೆಲೂಯ. ಒಬ್ಬ ಕೊಲೆಗಾರನಿಗೆ ಎಂಥ ಧೈರ್ಯ ಬಂದ್ಬಿಡ್ತೀನಿ ನೋಡ್ರಿ. ಮರಣವನ್ನು ಎದುರುಗೊಳ್ಳುತ್ತಿದ್ದೇನೆ, ಆದರೆ ಮರಣವೇ ಇಲ್ಲದ ರಾಜ್ಯಕ್ಕೆ ಹೋಗುತ್ತಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಅವನಿಗೆ ಧೈರ್ಯ ಬಂದ್ಬಿಡ್ತು, ನನ್ನ ಪಾಪಗಳು ಬ್ಲಾಟ್ ಔಟ್ ಆಗಿದೆ, ಅದು ಸಂಪೂರ್ಣ ತೆಗೆಯಲ್ಪಟ್ಟಿದೆ. ಈ ಲೋಕದ ವ್ಯವಸ್ಥೆ ಪ್ರಕಾರ ನಾನು ಶಿಕ್ಷೆಗೆ ಹೋಗ್ತಾ ಇದ್ದೀನಿ, ಆದರೆ ಮರಣವೇ ಇಲ್ಲದ ನಿತ್ಯ ರಾಜ್ಯಕ್ಕೆ ನಾನು ಹೋಗ್ತಾ ಇದ್ದೀನಿ. ದೇವರು ನನ್ನನ್ನು ಕ್ಷಮಿಸಿದ್ದಾನೆ, ನನ್ನನ್ನು ಅಂಗೀಕರಿಸಿದ್ದಾನೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೊಂದು ಭರವಸೆ ಇದೆ ರೀ, ನಮಗೊಂದು ಭರವಸೆ ಇದೆ. ಆ ಕಲ್ವಾರಿ ಶಿಲುಬೆಯ ಮರಣದ ಮೂಲಕ ನಮ್ಮ ಪಾಪಗಳು ನಿವಾರಣೆ ಆಗಿದೆ, ನಮ್ಮ ಪಾಪಗಳು ಸಂಪೂರ್ಣ ತೆಗೆಯಲ್ಪಟ್ಟಿದೆ. ಎಲ್ಲೂ ಕೂಡ ಇಲ್ಲ, ಯಾವ ಲಿಸ್ಟ್ನಲ್ಲೂ ಇಲ್ಲ. ಮನುಷ್ಯರು ಆಡ್ಕೋಬೋದು, ನಿಮ್ಮ ಹಳೆಯ ಜೀವಿತವನ್ನು ನೋಡಿ, ಹಳೆಯ ಜೀವಿತವನ್ನು ನೋಡಿದವ್ರು ನಿಮ್ಮನ್ನು ಆಡ್ಕೋಬೋದು. ಆದರೆ ನಿಮಗೆ ಶುದ್ಧ ಮನಸ್ಸಾಕ್ಷಿಯನ್ನು ಕರ್ತನ ಕೊಡ್ತಾನೆ, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅಂಥೇಳಿ. ಹಲ್ಲೆಲೂಯ. ಇದು ಶಿಲುಬೆಯನ್ನು ತಿಳಿದವನು, ನಿಜವಾಗ್ಲೂ ಶಿಲುಬೆಯನ್ನು ತಿಳಿದವನಿಗೆ ಈ ಶುದ್ಧ ಮನಸ್ಸಾಕ್ಷಿಯ ಸೌಭಾಗ್ಯ ಸಿಗ್ತದೆ. ನಿಮಗೇನೋ ಸಿಕ್ಕಿದ್ರೆ ನೀವು ಭಾಗ್ಯವಂತರು. ಹಲ್ಲೆಲೂಯ. ಈ ಲೋಕದಲ್ಲಿ ಸಿಗಲಾರದ ಸೌಭಾಗ್ಯ ರೀ, ಈ ಲೋಕದಲ್ಲಿ ಸಿಗಲಾರದ ಸೌಭಾಗ್ಯ. ನಮಗೆ ಭರವಸೆ ಇದೆ, ಇವತ್ತು ನಾವು ಇಲ್ಲಿ ಸತ್ರು ನಿತ್ಯವಾದ ಸಂತೋಷಕ್ಕೆ ನಾವು ಪ್ರವೇಶ ಮಾಡ್ತೀವಿ ಅಂತ ಹೇಳಿ. ಇಲ್ಲಿ ಪಾಪ ಮಾಡಿದವರು ಇಲ್ಲಿ ಕಣ್ತಪ್ಪಿಸಿ ತಿರುಗಾಡ್ಬೋದು, ಪೊಲೀಸರು ಕಣ್ತಪ್ಪಿಸಿ ತಿರುಗಾಡ್ಬೋದು, ನ್ಯಾಯಾಲಯದ ಕಣ್ತಪ್ಪಿಸಿ ತಿರುಗಾಡ್ಬೋದು. ಆದರೆ ದೇವರ ನ್ಯಾಯ ತೀರ್ಪಿನ ಮುಂದೆ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ದೇವರ ನ್ಯಾಯ ತೀರ್ಪಿನ ಮುಂದೆ, ದೇವರ ಮುಂದೆ ಯಾರೂ ತಪ್ಪಿಸ್ಕೊಂಡು ತಿರುಗಾಡಲಿಕ್ಕೆ ಆಗೋದಿಲ್ಲ. ಆ ನ್ಯಾಯ ತೀರ್ಪನ್ನು ತಪ್ಪಿಸ್ಕೋಬೇಕಾದ್ರೆ ಇವತ್ತು ನಾವು ಬದುಕಿರುವಾಗಲೇ ಕ್ರಿಸ್ತನ ಮೂಲಕ ಈ ಒಂದು ಪಾಪ ಕ್ಷಮಾಪಣೆಯನ್ನು ನಾವು ಹೊಂದಿಕೊಳ್ಳಬೇಕು. ಅದನ್ನು ಈ ಶಿಲುಬೆ ನಮಗೆ ಕೊಡ್ತದೆ. ಆ ಭರವಸೆಯನ್ನು ನಮಗೆ ಶಿಲುಬೆ ಕೊಡ್ತದೆ. ಒಂದು ವೇಳೆ ಯೇಸು ಏನಾದರೂ ಶಿಲುಬೆಯಲ್ಲಿ ಮರಣ ಹೊಂದದೇ ಇದ್ದಿದ್ದರೆ ನಮಗೆ ಆ ಭರವಸೆ ಇರ್ತಿರಲಿಲ್ಲ. ಯೇಸುವಿನ ಮರಣ ಮನುಷ್ಯನ ಪಾಪವನ್ನು ಸಂಪೂರ್ಣ ಬ್ಲಾಟ್ಔಟ್ ಮಾಡಿ, ಅದನ್ನು ಇಲ್ಲದಂತಾಗ ಮಾಡಿ, ನಮ್ಮನ್ನು ಅಪರಾಧ ಮುಕ್ತರನ್ನಾಗಿ ಮಾಡಿಬಿಟ್ಟಿದೆ, ದೋಷ ಮುಕ್ತರನ್ನಾಗಿ ಮಾಡಿದೆ. ಹಲ್ಲೆಲೂಯ. ಪ್ರಿಯರೇ, ಚೆನ್ನಾಗಿ ತಿಳ್ಕೊಳ್ರಿ, ನಮ್ಮ ಪಾಪ ನಿವಾರಣೆ ಅದು ಕಲ್ವಾರಿ ಶಿಲುಬೆಯಲ್ಲಿ ಮಾತ್ರ. ಯಾಕಂದರೆ ನಮ್ಮ ಅಪರಾಧಗಳ ದಂಡನೆಯನ್ನು ವಹಿಸಿಕೊಂಡು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲದ ಕಾಲದಲ್ಲಿ ಈ ಕೂದಲು ಕೊಟ್ಬಿಟ್ರೆ ನನ್ನ ಕರ್ಮ ಕಳೆದೋಗುತ್ತೆ ಅಂತ ನಾನು ನೆನೆಸಿದೆ. ಪಾದಯಾತ್ರೆ ಹೋಗ್ಬಿಟ್ರೆ ಕರ್ಮ ಕಳೀತದೆ ಅಂತ ನಾನು ನೆನೆಸಿದ್ದೆ. ಆದರೆ ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಮನುಷ್ಯನ ಪಾಪ ನಿವಾರಣೆಗೆ ಒಂದೇ ಒಂದು ದಾರಿ, ಅದು ಕಲ್ವಾರಿಯ ಶಿಲುಬೆಯ ಮರಣ. ಯೇಸು ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿ ನಮ್ಮ ಎಲ್ಲ ಪಾಪವನ್ನು ತೆಗೆದುಹಾಕಿ ನಮ್ಮನ್ನು ಶುದ್ಧ ಮಾಡಿಬಿಟ್ಟಿದ್ದಾರೆ, ನಮ್ಮನ್ನು ಶುದ್ಧ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಪಾಪಿಗಳೆಲ್ಲ, ನಾವು ಪರಿಶುದ್ಧರು. ಪೌಲನು ಹೇಳ್ತಾ ಇದ್ದಾನೆ, ನಾನು ಬೇರೆ ಯಾವ ಜ್ಞಾನದಲ್ಲೂ ನಾನು ಬರ್ತಾ ಇಲ್ಲ, ಬೇರೆ ಯಾವ ಆಡಂಬರದಲ್ಲೂ ಜ್ಞಾನಾಡಂಬರದಲ್ಲಿ ನಾನು ಬರ್ತಾ ಇಲ್ಲ, ನಾನೇನು ಬುದ್ಧಿವಂತನಂತ ಬರ್ತಾ ಇಲ್ಲ. ಶಿಲುಬೆಯ ಮರಣ ನನಗೆ ಪಾಪ ಕ್ಷಮಾಪಣೆ ಕೊಟ್ಟಿದೆ, ನನ್ನ ಪಾಪಗಳನ್ನು ಇಲ್ಲದಂತಹ ಮಾಡಿದೆ. ಈ ನಾಲೆಜ್ನ ನಾನು ತಗೊಂಡ್ಬರ್ತಾ ಇದ್ದೀನಿ. ಹಲ್ಲೆಲೂಯ. ನೀವು ಈ ನಾಲೆಜ್ನ ಪಡ್ಕೊಂಡಿದ್ದೀರಾ? ಶಿಲುಬೆಯ ನಾಲೆಜ್, ತಿಳುವಳಿಕೆಯನ್ನು ಪಡ್ಕೊಂಡಿದ್ದೀರಾ? ಈ ಶಿಲುಬೆಯ ಮರಣದ ಮೂಲಕವಾಗಿ ನನ್ನ ಪಾಪಗಳೆಲ್ಲ ಅಳಿಸಾಕಿದೆ, ನನ್ನ ಪಾಪಗಳನ್ನೆಲ್ಲ ತೆಗೆದುಹಾಕಿದೆ ಅಂತ ಹೇಳಿ ನಿಮಗೆ ಧೈರ್ಯ ಬಂದಿದೆಯಾ? ನೀವು ಭಾಗ್ಯವಂತರು. ಪೌಲನು ಹೇಳ್ತಾನೆ, ಈ ಅಂಡರ್ಸ್ಟ್ಯಾಂಡಿಂಗ್ ಒಂದಿಗೆ ನಾನು ಬರ್ತಾ ಇದ್ದೀನಿ.
ಹಾಲೆಲೂಯ. ದಟ್ ಈಸ್ ದ ಮೆಸೇಜ್ ಆಫ್ ದ ಕ್ರಾಸ್. ಪಾಪ ಅಳಿಸಲ್ಪಟ್ಟಿದೆ, ಅದು ಇಲ್ಲದಂತಾಗ ಮಾಡಿದೆ. ಇನ್ನು ಯಾವ ಕಾರಣಕ್ಕೂ ಹಳೆಯದೆಲ್ಲ ಲೆಕ್ಕಕ್ಕೆ ಬರಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇನ್ನು ಮುಂದೆ ನಾವು ಪರಿಶುದ್ಧರಾಗಿ ಜೀವಿಸಿ ದೇವರ ರಾಜ್ಯಕ್ಕೆ ಹೋಗಿ ಸೇರೋಣ. ಹಾಲೆಲೂಯ. ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ಇನ್ನೂ ಹೆಚ್ಚಿನದು ಕೇಡಾಗದಂತೆ ಏನಂತ ಹೇಳಿದ್ರು ಯೇಸು? ಪಾಪ ಮಾಡಬೇಡ ಅಂತ ಹೇಳಿದರು. ಹಾಲೆಲೂಯ. ಮತ್ತೆ ನಾವು ಪಾಪಕ್ಕೆ ಹೋಗಬಾರ್ದು. ಹಂದಿ ನಾಯಿ ಕಕ್ಕಿದ್ದನ್ನೇ ತಿನ್ನಲಿಕ್ಕೂ, ಹಂದಿ ಮತ್ತೆ ಕೆಸರಿಗೆ ಹೋದ ಹಾಗೆ ನಾವು ಮತ್ತೆ ಲೋಕದ ಪಾಪದ ಮಲಿನತ್ವಕ್ಕೆ ನಾವು ಹೋಗಬಾರ್ದು. ದೇವರಿಗೆ ಮೆಚ್ಚುಗೆಯಾದ ಪರಿಶುದ್ಧ ಮಾರ್ಗದಲ್ಲಿ ಜೀವಿಸಬೇಕು. ಹಾಲೆಲೂಯ. ಒಂದು ಪ್ರಾರ್ಥನೆ ಮಾಡೋಣ, ಕಣ್ಣುಗಳ ಮುಚ್ಚಿ. ಯೇಸಪ್ಪ, ನಮ್ಮನ್ನು ಶುದ್ಧ ಮಾಡಿದ್ದೀರಿ, ಶುದ್ಧ ಮನಸ್ಸಾಕ್ಷಿಯನ್ನು ಕೊಟ್ಟಿದ್ದೀರಿ. ಇದುವರೆಗೆ ಮಾಡಿದ ಎಲ್ಲ ಪಾಪಗಳನ್ನು ಅಳಿಸಾಕಿ ಅದು ಇಲ್ಲದಂತಾಗಿ ಮಾಡಿಬಿಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರಪ್ಪ. ಇನ್ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಒಂದು ಸಮರ್ಪಣೆ ಮಾಡಿ. ಒಂದು ವೇಳೆ ನೀವು ಅರಿಕೆ ಮಾಡಿ ಕ್ಷಮೆ ಕೇಳಲಿಲ್ಲ ಅಂದರೆ ಈಗ ಕೇಳಿ. ಇದೊಂದು ಸಮಯ ಕರ್ತನ ಬಳಿಯಲ್ಲಿ ನಾವು ಕ್ಷಮೆ ಕೇಳಲಿಕ್ಕೆ. ಆ ಕಲ್ವಾರಿ ಶಿಲುಬೆಯ ನೆನಪು ಮಾಡಿಕೊಂಡು, ನನ್ನ ಪಾಪಗಳಿಗಾಗಿ ನೀವು ಶಿಲುಬೆಯಲ್ಲಿ ಸತ್ರಲ್ಲ, ಅದಕ್ಕಾಗಿ ಸ್ತೋತ್ರ, ಈಗೋ ನನ್ನನ್ನು ಕ್ಷಮಿಸಪ್ಪ ಅಂತ ಕೇಳಿ. ನಿಮ್ಮ ಪಾಪಗಳನ್ನೆಲ್ಲ ಜೋರಾಗಿ ನೀವು ಅರಿಕೆ ಮಾಡಬೇಡಿ, ಅಕ್ಕಪಕ್ಕದವ್ರು ಕೇಳಿಸುವ ರೀತಿಯಲ್ಲಿ ಹೇಳಬೇಡ್ರಿ. ಕರ್ತನ ಬಳಿಯಲ್ಲಿ ನೀವು ಅರಿಕೆ ಮಾಡಿ, ಇಂಥ ಸಮಯದಲ್ಲಿ ಇಂಥ ಕಾರ್ಯದಲ್ಲಿ ನಾನು ತೊಡಗಿಸ್ಕೊಂಡು ತಪ್ಪು ಮಾಡಿಬಿಟ್ಟೆಪ್ಪ, ನನ್ನನ್ನು ಕ್ಷಮಿಸಪ್ಪ ಅಂತ ಕೇಳಿ. ಈ ರೀತಿ ನಾನು ಆಲೋಚನೆ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು. ನನ್ನ ಆಲೋಚನೆಯಲ್ಲಿ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನನ್ನು ಕ್ಷಮಿಸು ಸ್ವಾಮಿ. ನನ್ನ ಭಾವನೆಯಲ್ಲಿ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನನ್ನು ಕ್ಷಮಿಸಪ್ಪ. ಪ್ರತಿಯೊಂದನ್ನು ಹಾಗೆ ಅರಿಕೆ ಮಾಡಿ ಕೇಳಿ. ಏಸಪ್ಪ, ನನ್ನನ್ನು ಕ್ಷಮಿಸಪ್ಪ ಅಂತ ಕೇಳಿ. ಒಂದು ಮಾತು ಕೇಳಿ, ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧ ಮಾಡಪ್ಪ. ವಾಕ್ಯ ಹೇಳ್ತದೆ, 1 ಯೋಹಾನ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡುತ್ತದೆ. ಇದು ನಿಮ್ಮ ಸಮಯ. ನೀವು ಕಣ್ಣುಗಳನ್ನು ಮುಚ್ಚಿ ಅರಿಕೆ ಮಾಡಿ, ಏಸಪ್ಪ, ನನ್ನನ್ನು ಕ್ಷಮಿಸು ಸ್ವಾಮಿ, ನಿನ್ನ ರಕ್ತದಿಂದ ತೊಳೆದು ಶುದ್ಧ ಮಾಡಪ್ಪ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಯಾರು ಯಥಾರ್ಥವಾಗಿ ಒಪ್ಪಿಕೊಂಡು ಅರಿಕೆ ಮಾಡ್ತಾರೋ ಅವರ ಪಾಪಗಳನ್ನು ಸಂಪೂರ್ಣವಾಗಿ ದೇವರು ಕ್ಷಮಿಸ್ತಾನೆ. ಅವುಗಳನ್ನು ಕೆಡಿಸಿ ಅದು ಮತ್ತೆ ಕಾಣೋದಿಲ್ಲ, ಮತ್ತೆ ಇಲ್ಲದ ಹಾಗೆ ಆ ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿಬಿಡ್ತಾನೆ. ಯಾವ ಕಾರಣಕ್ಕೂ ಈ ಅಪರಾಧವನ್ನು ನೀವು ಮತ್ತೆ ನೆನೆಸ್ಕೋಬೇಕಾಗಿಲ್ಲ, ಅದು ನಿಮ್ಮ ಲೆಕ್ಕದಲ್ಲಿ ಇಲ್ಲವೇ ಇಲ್ಲ. ಥ್ಯಾಂಕ್ ಯು ಜೀಸಸ್. ನಿಮ್ಗೆ ಆ ಭರವಸೆ ಸಿಕ್ಕಿದ್ರೆ ವಂದನೆಪ್ಪ ಅಂತ ಹೇಳಿ. ವಂದನೆಪ್ಪ, ನನ್ನ ಎಲ್ಲ ಅಪರಾಧಗಳನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿಬಿಟ್ಟಿದೆಯಲ್ಲ ಸ್ವಾಮಿ, ಇನ್ನು ನನ್ನ ಲೆಕ್ಕದಲ್ಲಿ ಅವು ಇಲ್ವೇ ಇಲ್ಲ. ನನ್ನ ಲೆಕ್ಕದಲ್ಲಿ ಇಲ್ವೇ ಇಲ್ಲ. ಹೌದು, ಒಂದು ಕಾಲದಲ್ಲಿ ಪಾಪಿಯಾಗಿದೆ, ಎಲ್ಲವನ್ನ ಕ್ಷಮಿಸಿ ನನ್ನನ್ನು ಪರಿಶುದ್ಧ ಮಾಡಿಬಿಟ್ಟಿದೆ. ಹಾಲೆಲೂಯ. ಹೇಮದಂತೆ ಮಂಜಿನೋಪಾದಿಯಲ್ಲಿ ಕರ್ತನೆ ಬೆಳ್ಳಗೆ ಮಾಡಿಬಿಟ್ಟಿದೆಯಾ ಸ್ವಾಮಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ನನ್ನ ಪಾಪಗಳನ್ನೆಲ್ಲ ತೆಗೆದುಹಾಕಿ ಶುದ್ಧ ಮನಸ್ಸಾಕ್ಷಿಯನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಶುದ್ಧ ಮನಸ್ಸಾಕ್ಷಿಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ಶುದ್ಧ ಮನಸ್ಸಾಕ್ಷಿಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಕೃಪಾ ಸಂಪನ್ನನೇ, ನಮ್ಮ ಪಾಪಗಳನ್ನು ಕ್ಷಮಿಸಿ ಅವುಗಳನ್ನು ಕೆಡಿಸಿ ಶಿಲುಬೆಗೆ ಜಡಿದು ಎಲ್ಲದಂತಾಗಿ ಮಾಡಿಬಿಟ್ಟಿದ್ದೀರಿ. ಇನ್ನು ಯಾವುದು ಹಳೆ ಲಿಸ್ಟ್ ಇಲ್ಲ, ಹಳೆ ಹುಳಿ ಇಲ್ಲ, ಹೊಸ ಕಣಿಕದಂತಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಶುದ್ಧ ಮನಸ್ಸಾಕ್ಷಿಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಶುದ್ಧ ಮನಸ್ಸಾಕ್ಷಿಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಶುದ್ಧ ಮನಸ್ಸಾಕ್ಷಿಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಆಮೆನ್. ಹಾಲೆಲೂಯ. ಶಿಲುಬೆ ಅಂತ ಕಾರ್ಯ ಮಾಡಿದೆ ನೋಡಿದ್ರ? ಬೇರೆ ಯಾವುದಾದ್ರೂ ಈಗ ಮಾಡಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಶಿಲುಬೆಯ ಮರಣ ನಮಗೆ ಎಂಥ ಸೌಭಾಗ್ಯ ಕೊಟ್ಟಿದೆ. ಎರಡನೇದಾಗಿ, ಶಿಲುಬೆ ಮರಣ ಇನ್ನೇನು ಮಾಡಿದೆ? ಅದೇ ವಚನ ಮುಂದುವರಿಸಿ ಓದಿ. ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. 15ನೇ ವಚನ. ಕೊಲೋಸೆ 2. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿದ್ದಾನೆ. ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಏನು ದೊರೆತನ, ಏನು ಅಧಿಕಾರ? ಯಾವಾಗ ಮನುಷ್ಯ ಪಾಪ ಮಾಡಿದ್ನೋ ಆವಾಗ ಸೈತಾನಿಗೆ ಏನು ಬಂದ್ಬಿಡ್ತು? ಹಕ್ಕು ಬಂದ್ಬಿಡ್ತು, ಅಧಿಕಾರ ಬಂದ್ಬಿಡ್ತು.
ಈಗ ಶಿಲುಬೆಯ ಮರಣದ ಮೂಲಕ ಆ ಅಧಿಕಾರನೆಲ್ಲ ಕಿತ್ಕೊಬಿಟ್ಟಿದ್ದಾನೆ. ಶಿಲುಬೆಯ ಮರಣದ ಮೂಲಕ ಆ ಅಧಿಕಾರವನ್ನೆಲ್ಲ ಕಿತ್ಕೊಂಡು ನಿರಾಯುಧರನ್ನಾಗಿ ಬರಿಗೈನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನಂತೆ. ಅಧಿಕಾರನೆಲ್ಲ ಕಿತ್ಕೊಂಡು ಅವನ ಕೈಲಿದ್ದ ಆಯುಧನೆಲ್ಲ ಕಿತ್ಕೊಂಡು ಬರಿಗೈನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ. ಈಗ ಅಧಿಕಾರನೂ ಇಲ್ಲ, ಆಯುಧನೂ ಇಲ್ಲ. ನಮಗೇನಾದ್ರು ಕೇಡು ಮಾಡೋಕ್ಕಾಗುತ್ತಾ? ಮೊದಲು ಸೈತಾನಿಗೆ ಅಧಿಕಾರ ಇತ್ತು ರೀ. ಸೈತಾನಿಗೆ ಅಧಿಕಾರ ಇತ್ತು. ಅವನು ಹೇಳ್ದಂಗೆ ಮಾಡಬೇಕಾಗಿತ್ತು. ನಮಗಿಷ್ಟ ಇಲ್ಲ ಅಂದರೂ ಮಾಡಬೇಕಾಗಿತ್ತು. ಅಧಿಕಾರದಲ್ಲಿ ಇರುವವರು ಕಮೆಂಟ್ ಮಾಡಿದ್ರೆ ನಮಗಿಷ್ಟ ಇದೆಯೋ ಇಲ್ವೋ ಮಾಡಲೇಬೇಕು. ಯಾಕೆ? ಅವ್ರ ಹತ್ರ ಅಧಿಕಾರ ಇದೆ. ನಮ್ಮ ಬಾಸು, ನಮ್ಮ ಕಂಪನಿ ಓನರು ಅಥವಾ ಕಂಪನಿ ಮ್ಯಾನೇಜರು ಅವ್ರು ಹೇಳ್ದಂಗೆ ನಾವು ಮಾಡಬೇಕು. ಅವ್ರಿಗೆ ಅಧಿಕಾರ ಇದೆ ನನ್ನ ಮೇಲೆ. ಈಗ ನಾನು ಅಲ್ಲಿಂದ ಬಿಡಿಸಲ್ಪಟ್ಟಿದ್ದೀನಿ, ಹೊರಗೆ ತರಲ್ಪಟ್ಟಿದ್ದೀನಿ. ಈಗ ಅವ್ರಿಗೆ ನನ್ನ ಮೇಲೆ ಅಧಿಕಾರ ಇದೆಯಾ? ಇಲ್ಲ. ಅವನಿಗೆ ಅಧಿಕಾರ ಇಲ್ಲ. ಸೈತಾನಿಗೆ ಇನ್ಮೇಲೆ ಅಧಿಕಾರ ಇಲ್ಲ. ಮೊದಲು ಅವನ ಕೈಲಿ ಗಣ್ಣಿತ್ತು. ನನ್ನ ಮೇಲೆ ನನಗೆ ಎನಿ ಟೈಮ್ ನನಗೆ ಎದುರಿಸ್ತಾ ಇದ್ದ. ಏಯ್ ಹೋಗಿ ಎಣ್ಣೆ ಹಾಕೊಂಬ, ಎದುರಿಸ್ತಾ ಇದ್ದ. ಅವನು ಹೇಳ್ದಂಗೆ ನಾನು ಕೇಳಬೇಕಾಗಿತ್ತು. ಈಗ ನನ್ನ ಜುಟ್ಟು ಇಟ್ಕೊಂಡು ಹಿಂಗೆ ತಿರುಗಿಸ್ರಿ, ಹಿಂಗೆ ಈಗ ತಿರುಗಿಸ್ರಿ, ಹೀಗೆ ಆ ರೀತಿ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ದ. ಕೆಲವ್ರು ನೋಡಿ ತನ್ನ ಕಂಟ್ರೋಲ್ನಲ್ಲೇ ಇಲ್ಲ, ಸಂಪೂರ್ಣ ಕುಡುಕ್ತಂತ ಕಂಟ್ರೋಲಲ್ಲಿ ಹೋಗ್ಬಿಟ್ಟಿದ್ದಾರೆ. ಕುಡಿದೇ ಇರೋಕ್ಕಾಗಲ್ಲ. ಸಾಯಂಕಾಲ ಆದರೆ ಏನೋ ಒಂದು ಎಳೀತದೆ. ಒಬ್ಬರನ್ನ ಕೇಳಿದೆ, ಅಣ್ಣ ಯಾಕೆ ಈ ಥರ ಎಲ್ಲ ಕುಡಿತೀರಿ? ಚೆನ್ನಾಗಿದ್ದೀರಲ್ಲ, ಹಿಂಗೆ ಇದ್ಬಿಡಿ. ನೀವು ಅಷ್ಟು ಕುಡ್ಕೊಂಡು ಅಕ್ಕನಿಗೆಲ್ಲ ಅಷ್ಟೊಂದು ತೊಂದರೆ ಕೊಡ್ತೀರಲ್ಲ, ಮನೇಲಿ ಮಕ್ಕಳಿಗೆಲ್ಲ ಹಿಂಸೆ ಮಾಡ್ತೀರಲ್ಲ ಅಂತೇಳಿ. ಬ್ರದರ್, ಹಿಂಗೆ ನೆನೆಸ್ತೀನಿ, ಸಾಯಂಕಾಲ ಆಯ್ತು ಅಂದ್ರೆ ಏನೋ ಒಂದು ಎಳ್ಕೊಂಡು ಹೋಗಿ ಅಲ್ಲಿ ಹಾಕ್ಸ್ಬಿಡ್ತದೆ ಬ್ರದರ್ ಅಂತಾರೆ. ಎಳ್ಕೊಂಡು ಹೋದಂಗೆ ಆಗ್ತದಂತೆ. ಇಲ್ಲ ಇಲ್ಲಿ ಮನೇಲೆ ಕೂತ್ಕೊಳ್ಳೋಣ ಅಂದರೆ ಕೂತ್ಕೊಳ್ಳೋಕ್ಕಾಗಲ್ಲ, ಚಿಟ್ಟು ಅನಿಸ್ಬಿಡ್ತಂತೆ. ಯಾವಾಗ ಎದ್ದು ಹೊರಗಡೆ ಹೋಗ್ತೀನೋ ಸ್ವಲ್ಪ ಆಗ್ತೀನೋ ನಂಗೆ ಆಗ್ಬಿಡ್ತದಂತೆ. ಅಂದರೆ ಅವ್ರಿಗಿಷ್ಟ ಇಲ್ಲ, ಅದು ಯಾವುದೋ ಒಂದು ಅವನನ್ನು ಎಳ್ಕೊಂಡು ಹೋಗ್ತಾ ಇದೆ. ಅಂದರೆ ಏನರ್ಥ ಗೊತ್ತಾ? ನಿಮ್ಮ ಮೇಲೆ ಇನ್ನೊಬ್ಬನಿಗೆ ದೊರೆತನ ಇತ್ತು, ಈಗ ದೊರೆತನ ಇಲ್ಲ. ಅಧಿಕಾರ, ಅವನ ಅಧಿಕಾರ ಚಲಾಯಿಸೋಕ್ಕಾಗಲ್ಲ. ಹಲ್ಲೆಲೂಯಾ. ಇದೊಂದು ಮಾತ್ರ ಅಲ್ಲ, ಕೆಲವರಿಗೆ ಕದಿಯೋದಂದರೆ ಬಹಳ ಇಷ್ಟ. ಬೇರೆಯವ್ರ ಪದಾರ್ಥ ಎತ್ಕೊಳ್ಳೋದಂದರೆ ಅವರಿಗೆ ತುಂಬ ಇಷ್ಟ. ಅವ್ರ ಹತ್ರನೇ ಇರ್ತದೆ ಅದು, ಆದರೂ ಅದರಲ್ಲಿ ತೃಪ್ತಿ ಇರಲ್ಲ. ಬೇರೆಯವ್ರದ್ದಂದರೆ ಬಹಳ ಇಷ್ಟ. ಚರ್ಚಿಗೆ ಬಂದರೆ ಬೇರೆಯವ್ರ ಚಪ್ಪಲಿ ಬಹಳ ಇಷ್ಟ. ಅಂಗಡಿ ಕಡೆ ಹೋದರೆ ಬರಿಗೈಲಂತೂ ಬರೋದಿಲ್ಲ, ಏನಾದರೂ ಒಂದು ಇಟ್ಕೊಂಡು ಬರಬೇಕು. ಇದು ಹಳೆ ಜೀವನ. ಈಗ ಇನ್ಮೇಲೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಆ ಉತ್ತೇಜನ, ಆ ಪ್ರೇರಣೆ ಕೊಡ್ತಾ ಇದ್ದ ದುರಾತ್ಮ ಏನು ಮಾಡಲ್ಪಟ್ಟಿದೆ? ಅವನಿಗೆ ಅಧಿಕಾರ ಇಲ್ಲ. ಇನ್ಮೇಲೆ ಅವನು ಕೆಲಸ ಮಾಡೋಕ್ಕಾಗಲ್ಲ. ಕೆಲವರಿಗೆ ಮಾತಿನ ಮೇಲೆ ಹಿಡಿತಾ ಇಲ್ಲ. ಮಾತಾಡ್ಬಿಡ್ತಾರೆ, ಆಮೇಲೆ ಅಯ್ಯೋ ನಾನು ಯಾಕೆ ಹಿಂಗೆ ಮಾತಾಡಿದೆ. ಇವ್ರನ್ನ ಆ ರೀತಿ ಮಾತಾಡಿಸ್ತಾ ಇರ್ತಾನೆ ದುರಾತ್ಮ. ಈಗ ಇನ್ನು ಮೇಲೆ ಅವನಿಗೆ ಅಧಿಕಾರ ಇಲ್ಲ. ನೀವು ನಿಮ್ಮ ನಿರ್ಧಾರನೇ ನೀವು ಮಾತಾಡ್ಬೋದು. ಹಿಂಗೆ ಮಾಡಬಾರ್ದಾಗಿತ್ತು, ಯಾಕೆ ನಾನು ಮಾಡಿದೆ ಅಂತ ಹೇಳಿ ಆಮೇಲೆ ಚಿಂತೆ ಮಾಡ್ತಾರೆ. ಇನ್ಮೇಲೆ ಆ ಥರ ಇಲ್ಲ. ಯಾಕಂದರೆ ನಿಮ್ಮನ್ನು ಆ ರೀತಿ ಮಾಡಿಸಿದವನು ಇನ್ಮೇಲೆ ನಿಮ್ಮ ಮೇಲೆ ದೊರೆತನ ಮಾಡೋಕ್ಕಾಗಲ್ಲ. ಅಧಿಕಾರಗಳನ್ನು, ದೊರೆತನವನ್ನು ಎಲ್ಲವನ್ನು ತಗೊಂಡ್ಬಿಟ್ಟಿದ್ದಾನೆ. ಈಗ ಅಧಿಕಾರದಲ್ಲಿ ಬರ್ತಾರಲ್ಲ, ಅಧಿಕಾರ ಇರೋವರೆಗೆ ಆಟ, ಅಧಿಕಾರ ಹೋಗ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಅಧಿಕಾರದಲ್ಲಿ ಇದ್ದ ಹಾಗೆ ಮಾಡೋಕ್ಕಾಗಲ್ಲ. ಈಗ ಅಧಿಕಾರ ಹೋಗ್ಬಿಟ್ರೆ ಎಲ್ಲ ಸರೆಂಡರ್ ಮಾಡಬೇಕು. ಕಾರ್ ಸರೆಂಡರ್ ಮಾಡಬೇಕು, ಗನ್ಮೆನ್ ಸರೆಂಡರ್ ಮಾಡಬೇಕು, ಆಮೇಲೆ ಎಲ್ಲನೂ ಬಿಲ್ಡಿಂಗ್ ಸರೆಂಡರ್ ಮಾಡಬೇಕು, ಎಲ್ಲನೂ ಕೊಟ್ಬಿಡ್ಬೇಕು. ಯಾವುದು ಇಟ್ಕೊಳ್ಳೋಕ್ಕಾಗಲ್ಲ. ಈಗ ಸೈತಾನಿಗೆ ಅಧಿಕಾರ ಹೋಯಿತು. ಯಾವಾಗ ನಾವು ಪಾಪವನ್ನು ಅರಿಕೆ ಮಾಡಿ ಕರ್ತನ ಹತ್ರ ಕ್ಷಮೆ ಕೇಳಿ ಬಂದವೋ, ಆತನು ಕ್ಷಮಿಸಿ ಮಗನಾಗಿ ಸ್ವೀಕಾರ ಮಾಡಿದ್ನೋ, ಈಗ ಸೈತಾನಿಗೆ ನಮ್ಮ ಮೇಲೆ ಯಾವ ಅಧಿಕಾರವೂ ಇಲ್ಲ. ನಮಗೆ ಕೇಡು ಮಾಡೋಕ್ಕಾಗಲ್ಲ, ನಿಮಗೆ ವ್ಯಾಧಿ ತರೋಕ್ಕಾಗಲ್ಲ, ನಿಮ್ಮ ಮಕ್ಕಳನ್ನ ಹಾಳು ಮಾಡೋಕ್ಕಾಗಲ್ಲ. ನಿಮ್ಮ ಕುಟುಂಬದ ಮೇಲೆ ಸೈತಾನಿಗೆ ಅಧಿಕಾರ ಇಲ್ಲ. ನೀವು ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ಮ ಮೇಲೆ ಸೈತಾನಿಗೆ ಅಧಿಕಾರ ಇಲ್ಲ, ನಿಮ್ಮ ಕುಟುಂಬದ ಮೇಲೆ ಅಧಿಕಾರ ಇಲ್ಲ, ಮಕ್ಕಳ ಮೇಲೆ ಸೈತಾನಿಗೆ ಅಧಿಕಾರ ಇಲ್ಲ. ಕನ್ಫೆಸ್ ಮಾಡೋಣ, ಅರಿಕೆ ಮಾಡೋಣ. ನಾವಿನ್ನೂ ಹಳೇದನ್ನೇ ನೆನೆಸ್ಕೊಂಡಿರೋದು ಬೇಡ.
ಅವನ್ನ ಬರೀ ಮಾಜಿ ಮಾಡಿಲ್ಲ, ಅವನ ಬರಿಗೈ ಮಾಜಿ ಮಾಡಿದ್ದಾರೆ ದೇವರು. ಹಲ್ಲೆಲೂಯ. ಅವನ ಹತ್ರ ಯಾವ ಅಧಿಕಾರವೂ ಇಲ್ಲ. ನನಗೇನು ಕೇಡು ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಭಯ, ಅಯ್ಯೋ ಏನಾದರೂ ಆಗ್ಬಿಡ್ತದೆ ಏನೋ. ಒಂದು ನಿಂಬೆಣ್ಣೆ ನೋಡಿದ ತಕ್ಷಣ ಅಯ್ಯೋ ಬ್ರದರ್, ಪಕ್ಕದ ಮನೆಯವಳು ಗಣಮಾದ ಮಾಟ್ಕಾರ್ತಿ ಬ್ರದರ್. ಎಲ್ಲಿ ನಿಮ್ಮ ನಂಬಿಕೆ? ನೀವು ಸ್ಪಷ್ಟವಾಗಿರಿ, ಅದೇನು ಮಾಡೋಕ್ಕಾಗಲ್ಲ. ನಿಂಬೆಣ್ಣೆ ಇಟ್ಬಿಟ್ಟು ಹೋಗ್ತಾರ, ಪಾಪ ಬಿಸಿಲುಗಾಲ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ ಇಟ್ಬಿಟ್ಟು ಹೋಗಿದ್ದಾರೆ. ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಸ್ತೋತ್ರ ಮಾಡಿ, ಹಲ್ಲೆಲೂಯ ಏಸಪ್ಪ ಸ್ತೋತ್ರ ಅಂದ್ಬಿಟ್ಟು ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಹಲ್ಲೆಲೂಯ. ಯೋಚನೆ ಮಾಡಬೇಡ್ರಿ, ಯಾವುದು ಕೇಡು ಮಾಡೋಕ್ಕಾಗಲ್ಲ. ಸೈತಾನನನ್ನ ಕಾಲ ಕೆಳಗೆ, ಹಲ್ಲೆಲೂಯ, ಸೈತಾನನನ್ನ ಕಾಲ ಕೆಳಗೆ. ಪಕ್ಕದಲ್ಲಿರೋರ ಮುಖ ನೋಡಿ ಹೇಳಿ, ಸೈತಾನನನ್ನ ಕಾಲ ಕೆಳಗೆ. ನಿಜವಾಗ್ಲೂ ನೀವು ಫೀಲ್ ಮಾಡ್ತಾ ಇದ್ದೀರಾ? ಅವನ ಕೈಲಿ ಏನೂ ಇಲ್ಲ, ಅವನು ನಿರಾಯುಧರನಾಗಿ ಮಾಡಿಬಿಟ್ಟಿದ್ದಾನೆ. ಅವನು ನಿಮ್ಗೆ ಯಾವ ಕೇಡು ಮಾಡೋಕ್ಕಾಗಲ್ಲ. ಯಾವ ಮಾಟನೂ, ಯಾಕೋಬನ ವಿರುದ್ಧವಾದ ಮಾಟ ಇಲ್ಲ, ಇಸ್ರಾಯೇಲ್ಗೆ ವಿರುದ್ಧವಾದ ಶಕುನ ಇಲ್ಲ, ಯಾವುದು ನಿಮಗೆ ಟಚ್ ಮಾಡಲ್ಲ. ನಿಮ್ಮ ವಿರುದ್ಧ ಕೇಡು ಮಾಡೋಕ್ಕಾಗಲ್ಲ. ಹಲ್ಲೆಲೂಯ. ಮಾಡಲಿ ಅವನ ಗತಿಯನ್ನು ನೋಡಿ. ಆಮೇಲೆ ನೀವು ನಿಜವಾದ ಆತ್ಮಿಕ ಜೀವಿತದಲ್ಲಿ ಇದ್ಬಿಟ್ರೆ, ನಿಮ್ಗೇನಾದರೂ ಮಾಡಿದ್ರೆ ಆಮೇಲೆ ನೋಡಿ ಅವನ ಗತಿ ಏನಾಗುತ್ತೆ ನೋಡ್ರಿ. ಹಲ್ಲೆಲೂಯ. ಯಾಕಂದರೆ ನಿರಾಯುಧರನ್ನಾಗಿ ಮಾಡಿಬಿಟ್ಟು ನಮಗೇನು ಮಾಡೋಕ್ಕಾಗಲ್ಲ. ನನಗೆ ವಿರುದ್ಧವಾಗಿ ಅವನು ಯಾವ ಬಾಣನೂ ಬಿಡೋಕ್ಕಾಗಲ್ಲ. ಅವನು ಬರಿಗೈನಲ್ಲಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಇದರ ತಾತ್ಪರ್ಯ ಏನಂದರೆ, ಸೈತಾನ್ನಿಂದ ಇನ್ನು ಮೇಲೆ ನನಗೆ ಯಾವ ಕೇಡು ಇಲ್ಲ. ಅವನು ನನ್ನ ಮೇಲೆ ಆಡಳಿತ ನಡೆಸೋಕ್ಕಾಗಲ್ಲ, ದೊರೆತನ ಮಾಡೋಕ್ಕಾಗಲ್ಲ. ನಾನು ಬಿಡುಗಡೆ ಆಗಿದ್ದೀನಿ. ಹಲ್ಲೆಲೂಯ. ಮೊದಲು ಅಯ್ಯೋ ಇದು ಬಿಡೋಕ್ಕಾಗಲ್ಲ, ಈ ಚಟ ಬಿಡೋಕ್ಕಾಗಲ್ಲ, ಕುಡಿಯೋದು ಬಿಡೋಕ್ಕಾಗಲ್ಲ, ಕೆಟ್ಟ ಮಾತು ಬಿಡೋಕ್ಕಾಗಲ್ಲ, ಏನೇನೋ ಹೇಳ್ತಾ ಇದ್ದಿರ್ಬೋದು. ಇನ್ಮೇಲೆ ಆ ರಾಗ ಎಲ್ಲ ನೀವು ಆಡೋಂಗಿಲ್ಲ. ಏನಂತ ಹೇಳ್ಬೇಕು ನೀವು? ನಾನು ಜಯವೀರನು. ಹಲ್ಲೆಲೂಯ. ಸೈತಾನಿಗೆ ನನ್ನ ಮೇಲೆ ಅಧಿಕಾರ ಇಲ್ಲ, ನಾನು ಜಯ ಹೊಂದಿದವನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ನಮಗಿರುವಂತಹ ವಿಶೇಷತೆ. ನೆಕ್ಸ್ಟ್ ಲೈನ್ ಅದನ್ನು ಹೇಳ್ತದೆ. ಕೊಲೊಸೆ 2ನೇ ಅಧ್ಯಾಯ 15ನೇ ವಚನ ನೋಡಿ. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಹಲ್ಲೆಲೂಯ. ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದರು. ನಿಜ ಹೇಳಬೇಕಾದ್ರೆ ಶಿಲುಬೆ ಅನ್ನುವುದು ಜಯದ ಗುರುತು. ಇದು ಗೊತ್ತಿಲ್ಲದೆ ಇರೋರು, ಏನು ನಿಮ್ಮ ದೇವ್ರು 4 ಮೊಳೆಯಿಂದ ಕಿತ್ಕೊಬರೋಕ್ಕಾಗಿಲ್ಲ, 4 ಮೊಳೆಯಿಂದ ದೇವ್ರು ಕಿತ್ಕೊಬರೋಕ್ಕಾಗಿಲ್ಲ ಅಂತ ಹೇಳ್ತಾರಂತೆ. ನಿಜ ಅವ್ರಿಗೆ ಸತ್ಯ ಗೊತ್ತಿಲ್ಲ. 4 ಮೊಳೆಯಲ್ಲಿ ಆತನು ಜಡಿಸಲ್ಪಟ್ಟಿದ್ದು ನಿಮ್ಮ ಮೇಲಿರುವ ಎಲ್ಲ ಶಾಪದಿಂದ ನಿಮ್ಮನ್ನು ಬಿಡಿಸ್ಲಿಕ್ಕಾಗಿ. ನಿಜ ಹೇಳಬೇಕಾದ್ರೆ ಆ ಶಿಲುಬೆಯಲ್ಲೇ ನಮಗೆ ಜಯ. ಅಂದು ಯಹೂದ್ಯರು ನೆನೆಸಿದ್ರು, ಶಿಲುಬೆಗೆ ಹಾಕಿಬಿಟ್ರೆ ಇವನ ಕತೆ ಮುಗೀತು, ಎಲ್ಲ ತಮ್ಮ ಆಟನೇ ಅಂತ ನೆನೆಸಿದ್ರು. ಆದರೆ ಆ ಶಿಲುಬೆಯಲ್ಲೇ ಇಡೀ ಲೋಕದ ರಕ್ಷಣೆಯನ್ನು ದೇವರು ಇಟ್ಟಿದ್ದನು. ಆ ಪೆದ್ದಗೆ ಗೊತ್ತಿಲ್ಲ, ಸೈತಾನಿಗೆ ಗೊತ್ತಿಲ್ಲ ಇದು. ದೇವರು ಈ ಶಿಲುಬೆಯಲ್ಲೇ ನಮಗೆ ಜಯವನ್ನು, ಯಶಸ್ಸನ್ನು ಇಟ್ಟಿದ್ದಾನೆ. ಪೌಲನು ಶಿಲುಬೆ ಅಂತ ಹೇಳುವಾಗ, ಶಿಲುಬೆಯ ವಿಷಯವಾದ ಮಾತ್ರ ನಾನು ತಿಳಿದವನಾಗಿ ಬರ್ತೇನೆ ಅಂತ ಹೇಳುವಾಗ, ಅವನ ಬಾಯಿಂದನೇ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ಈ ಶಿಲುಬೆಯಲ್ಲಿ ಸೈತಾನನ್ನು ಪವರ್ಲೆಸ್ ಅಂತ ಗೊತ್ತಾಗ್ತದೆ. ಈ ಶಿಲುಬೆಯಲ್ಲಿ ನಮಗೆ ಜಯ ಇದೆ. ಪಾಪದ ಮೇಲೆ ಜಯ ಇದೆ, ಶಾಪದ ಮೇಲೆ ಜಯ ಇದೆ, ಆರ್ಥಿಕ ಜಯ ಇದೆ, ಕುಟುಂಬದಲ್ಲಿ ಜಯ ಇದೆ, ರೋಗದ ಮೇಲೆ ಜಯ ಇದೆ. ನಮಗೆ ಜಯ ಇದೆ ಎಂಬುದನ್ನು ಈ ಶಿಲುಬೆಯ ಮರಣ ನಮಗೆ ತೋರಿಸ್ತಾ ಇದೆ. ಹಲ್ಲೆಲೂಯ. ಲೋಕದ ದೃಷ್ಟಿಯಲ್ಲಿ ಅದು ನಷ್ಟವಾಗಿ, ಲಾಸ್ ಆಗಿ ಕಾಣ್ಬೋದು. ಆದರೆ ಇದರಲ್ಲಿ ಇಷ್ಟು ಅಭಿವೃದ್ಧಿಯನ್ನು, ಆಶೀರ್ವಾದವನ್ನು ದೇವರು ಇಟ್ಟಿರೋದ್ರಿಂದ ಈ ಫ್ರೈಡೇನ ಗುಡ್ ಫ್ರೈಡೇ ಅಂತ ನಾವು ಹೇಳ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಏನಾಗಿದೆ? ನಮ್ಮ ಮೇಲಿನ ದೋಷಾರೋಪಣೆ ಅಳಿಸಿ ಹೋಗಿದೆ, ಇಲ್ಲದಂತಾಗಿದೆ. ಎರಡನೇದಾಗಿ ನಮ್ಮ ಮೇಲೆ ಇನ್ಮೇಲೆ ಸೈತಾನಿಗೆ ಯಾವ ಅಧಿಕಾರವೂ ಇಲ್ಲದಂತಾಗಿದೆ. ಮೂರನೇದಾಗಿ
ನಮಗೆ ಜಯೋತ್ಸವ ಉಂಟಾಗಿದೆ. ನಾವು ಇನ್ಮೇಲೆ ಯಾವ ಕಾರಣಕ್ಕೂ ನಾವು ಸೋಲುವವರಲ್ಲ, ಜಯಗಳಿಸುವವರು ಎಂಬಂತಹ ಒಂದು ಆಶ್ವಾಸನೆ ನಮ್ಮೊಳಗೆ ಉಂಟಾಗಿದೆ. ಹಲ್ಲೆಲೂಯಾ. ಇನ್ನೊಂದು ಅಂಶವನ್ನು ಮಾತ್ರ, ಟೈಮ್ ಆಗಿದೆ, ನಾನು ಇನ್ನೊಂದು ಅಂಶವನ್ನು ಮಾತ್ರ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ರಿಂದ 16ರವರೆಗೆ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿ ರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಅಂದ್ರೆ ದೇವರನ್ನು ನಮ್ಮನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗಮನಿಸಿ, ದೇವರೊಂದಿಗೆ ಒಂದು ಸಮಾಧಾನವನ್ನು ದೇವರು ಏರ್ಪಡಿಸಿದ್ದಾನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಡ್ಡಗೋಡೆಯನ್ನು ನೀಗಿಸಿದ್ದಾನೆ. ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ನೀಗಿಸಿದ್ದಾನೆ. ಒಂದು, ದೇವರ ಮಕ್ಕಳ ಮಧ್ಯದಲ್ಲಿ, ಎರಡನೇದಾಗಿ ದೇವರಿಗೂ ನಮಗೂ ಮಧ್ಯದಲ್ಲಿ ಇದ್ದಂತಹ ಅಡ್ಡಗೋಡೆಯನ್ನು ತೆಗೆದುಹಾಕಿದ್ದಾನೆ. ಹಲ್ಲೆಲೂಯಾ. ಇದ್ದ ದ್ವೇಷವನ್ನು ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕವೇ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ನಮ್ಮನ್ನು ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಸಿಂಪಲಾಗಿ ಹೇಳಬೇಕಂದ್ರೆ, ದೇವರಿಗೂ ನಮಗೂ ಒಂದು ಸಮಾಧಾನ ಉಂಟಾಗಿದೆ. ಅದಕ್ಕೆ ಮೊದಲು ದೇವರಿಗೂ ನಮಗೂ ಮಧ್ಯದಲ್ಲಿ ಪಾಪವೆಂಬ ಅಡ್ಡಗೋಡೆ ಇತ್ತು. ಅದೇ 14ನೇ ವಚನದ ಕೊನೆಯ ಭಾಗದಲ್ಲಿ, ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿ. ಹಲ್ಲೆಲೂಯಾ. ನೀವು ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 51ನೇ ವಚನದಲ್ಲಿ ಓದಿದ್ರೆ, 27:51ರಲ್ಲಿ ಯೇಸು ಸ್ವಾಮಿ ಮರಣ ಹೊಂದಿದ ಸಮಯದಲ್ಲಿ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೆ 2 ಭಾಗವಾಗಿ ಹರಿದು ಹೋಯಿತು. ಇಗೋ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹಿಂದ್ಗಡೆ ಲೈನಿಂದ ಓದಿ. ಯೇಸುವಿನ ಮರಣದ ಬಗ್ಗೆ ಇದೆಯಲ್ಲ. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಯೇಸು ಶಿಲುಬೆ ಮೇಲೆ ಪ್ರಾಣ ಬಿಡ್ತಾ ಇದ್ದಾರೆ. ಆಮೇಲೆ ಯಾವಾಗ ಯೇಸು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಾಗ, ಇಗೋ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ದೇವಾಲಯದ ತೆರೆ ಮನುಷ್ಯರನ್ನು, ದೇವ ಪ್ರಸನ್ನತೆಯನ್ನು ಬೇರ್ಪಡಿಸಿದ ತೆರೆ, ದೇವರನ್ನು ಮನುಷ್ಯರನ್ನು ವಿಭಜನೆ ಮಾಡಿದ ಪಾಪವೆಂಬ ತೆರೆ, ಅಡ್ಡಗೋಡೆ, ಅದು 2 ಭಾಗವಾಗಿ ಹರಿದು ಹೋಯಿತು. ಇನ್ನು ದೇವರಿಗೂ ಮನುಷ್ಯನಿಗೂ ಮಧ್ಯೆ ಯಾವ ಅಡ್ಡಗೋಡೆ ಇಲ್ಲ. ನಾವು ಈಸಿಯಾಗಿ ದೇವರೊಂದಿಗೆ ಬಾಂಧವ್ಯ ಬೆಳೆಸ್ಬೋದು. ಈ ಶಿಲುಬೆಯಿಂದ ನಮಗೂ ದೇವರಿಗೂ ಒಂದು ಅನ್ಯೋನ್ಯತೆ ಉಂಟಾಗಿದೆ. ದೇವರು ಬೇರೆ, ನಾವು ಬೇರೆ ಇದ್ವಿ. ಮಧ್ಯದಲ್ಲಿ ಪಾಪವೆಂಬ ಅಡ್ಡಗೋಡೆ ಇತ್ತು. ಈಗ ಅಡ್ಡಗೋಡೆ ತೆಗೆದು ಹಾಕಲ್ಪಟ್ಟಿದೆ. ಈಗ ನಮಗೂ ದೇವರಿಗೂ ಬಾಂಧವ್ಯ ಉಂಟಾಗಿದೆ. ಒಂದೇ ಮನೆಯವರಂತಾಗಿದ್ದೇವೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಬೇರೆ ಜನರು ಹೇಳುವ ಹಾಗಲ್ಲ, ನಾವು ನಮ್ಮ ದೇವರನ್ನ ಡ್ಯಾಡಿ ಅಂತ ಕರಿತೀವಿ. ಯಾಕೆ ಹೇಳಿ? ಸೊ ದ್ಯಾಟ್ ಈಸ್ ದ ಫೆಲೋಶಿಪ್, ಅಪ್ಪ ಮಕ್ಕಳ ಫೆಲೋಶಿಪ್. ಹಲ್ಲೆಲೂಯಾ. ಒಂದೇ ಕುಟುಂಬದಂತ ಆಗ್ಬಿಟ್ಟಿದ್ವಿ. ಅವರು ನಮ್ಮ ಕುಟುಂಬದ ತಂದೆಯಾಗಿ ಜವಾಬ್ದಾರಿಕೆ ತಗೊಂಡು ನಮ್ಮನ್ನು ನಡೆಸುವಾತನು. ಇವತ್ತು ಪ್ರತಿದಿನ ದೇವರೊಂದಿಗಿನ ಅನ್ಯೋನ್ಯತೆಯನ್ನು ನಾವು ಅನುಭವಿಸ್ಬೋದು. ಒಂದು ವೇಳೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದದೇ ಇದ್ದಿದ್ದರೆ, ನೀವು ದೇವರೊಂದಿಗೆ ಸಮಾಧಾನ ಆಗಲಿಕ್ಕೆ ಯಜ್ಞಗಳನ್ನು ತಗೊಂಡು ದೇವಾಲಯಕ್ಕೆ ಹೋಗಬೇಕು. ಜೆರುಸಲೇಮಿಗೆ ನೀವು ಹೋಗಬೇಕಾಗಿತ್ತು. ವರ್ಷಕ್ಕೊಂದು ಸರಿ ಆದರೂ ಹೋಗಿ ಅಲ್ಲಿ ಅರ್ಪಿಸಿಬಿಟ್ಟು ಬರಬೇಕಿತ್ತು. ಅದರಲ್ಲೂ ಯಹೂದ್ಯರು ಮಾತ್ರ. ನಾವೆಲ್ಲ ಅನ್ಯರು, ಪರದೇಶಿಗಳು, ನಮಗೆಲ್ಲ ಅವಕಾಶನೂ ಇಲ್ಲ. ಒಂದು ವೇಳೆ ಬಯಸರೇ ಸೇರ್ಬೋದಿತ್ತು. ಈಗ ನೋಡಿ, ಈಗ ನಮಗಿರುವಂಥ ಭಾಗ್ಯ ಏನಂತ ಹೇಳಿದ್ರೆ, ದೇವರಿಗೂ ನಮಗಿರುವಂತಹ ಪಾಪವೆಂಬ ಅಡ್ಡಗೋಡೆ ನೀಗಿದೆ. ದೇವರಿಗೂ ಮನುಷ್ಯನಿಗೂ ಬಾಂಧವ್ಯ ಉಂಟಾಗಿದೆ. ಇವತ್ತು ನಿಮ್ಮ ಪ್ರಾರ್ಥನೆಯಲ್ಲಿ ದೇವರ ಸಾನ್ನಿಧ್ಯವನ್ನು ಅನುಭವಿಸ್ಬೋದು, ದೇವರೊಂದಿಗಿನ ಬಾಂಧವ್ಯನ ಅನುಭವಿಸ್ಬೋದು. ಬೇರೆ ಯಾರಿಗೂ ಈ ಭಾಗ್ಯ ಇಲ್ಲ ರೀ. ಬೇರೆ ಯಾರಿಗೂ ಈ ಭಾಗ್ಯ ಇಲ್ಲ. ಶಿಲುಬೆಯ ಮರಣದ ಮೂಲಕ
ಪಾಪ ಕ್ಷಮಾಪಣೆಯನ್ನು, ರಕ್ಷಣೆಯನ್ನು, ನಿತ್ಯ ಜೀವನ ಹೊಂದಿರುವವರಿಗೆ ಒಂದು ಭಾಗ್ಯ ಇದೆ, ದೇವರ ಸಾನ್ನಿಧ್ಯವನ್ನು ಅನುಭವಿಸುವ ಭಾಗ್ಯ. ಯಾಕಂದರೆ ನಮಗಿದ್ದ ಪಾಪವೆಂಬ ಅಡ್ಡಗೋಡೆ ನೀಗಿದೆ, ದೇವರನ್ನು ನಮ್ಮೊಳಗೆ ನಾವು ಅನುಭವಿಸ್ಬೋದು. ಹಲ್ಲೆಲೂಯ. ಅದಕ್ಕೆ ನಾವು ಹಾಡಾಡ್ತೀವಿ, ಚಿರಕಾಲವೂ ಚಿರಂಜೀವಿಯಾಗಿ ನನ್ನೊಳಗೆ ಇರುವನಮ್ಮ, ಚಿರಕಾಲವೂ ಚಿರಂಜೀವಿಯಾಗಿ ನನ್ನೊಳಗೆ ಇರುವನಮ್ಮ. ಏಸು ಚಿನ್ನದಂತ ಏಸು ಕಣಮ್ಮ, ನನಗೆ ಚಿನ್ನದಂತ ಏಸು ಕಣಮ್ಮ, ಚಿರಕಾಲವೂ ಚಿರಂಜೀವಿಯಾಗಿ ನನ್ನೊಳಗೆ ಇರುವನಮ್ಮ, ಚಿರಕಾಲವೂ ಚಿರಂಜೀವಿಯಾಗಿ ನನ್ನೊಳಗೆ ಇರುವನಮ್ಮ. ಏಸು ಚಿನ್ನದಂತ ಏಸು ಕಣಮ್ಮ. ಹಲ್ಲೆಲೂಯ. ಎಲ್ಲೋ ದೂರದಲ್ಲಿ ಫೋಟೋದಲ್ಲಿಟ್ಟು ಪೂಜಿಸಬೇಕಾಗಿಲ್ಲ. ಈಸ್ ವಿದಿನ್ ಯು, ನಿಮ್ಮೊಳಗೆ ಆತನು, ನಿಮ್ಮೊಳಗೆ ನೀವು ಆತನಲ್ಲಿ, ಆತನು ನಿಮ್ಮೊಳಗೆ ನೀವು ಆತನಲ್ಲಿ. ಬೇರೆ ಎಲ್ಲೂ ಕೂಡ ಈ ಥರ ಒಂದು ಸೌಭಾಗ್ಯ ಇಲ್ಲ, ಬೇರೆ ಯಾರಿಗೂ ಸಹ ಈ ಭಾಗ್ಯ ಇಲ್ಲ ರೀ. ನಮ್ಮ ದೇವರೊಂದಿಗಿನ ಅನ್ಯೋನ್ಯತೆಯ ಭಾಗ್ಯ ಆ ಕಲ್ವಾರಿ ಶಿಲುಬೆಯ ಮೂಲಕ ಉಂಟಾಗಿದೆ. ಹಲ್ಲೆಲೂಯ. ದೇವರಿಗೂ ಮನುಷ್ಯನಿಗೂ ಮಧ್ಯೆ ಇದ್ದಂಥ ಪಾಪವೆಂಬ ಅಡ್ಡಗೋಡೆಯನ್ನು ತೆಗೆದು ಹಾಕಿ ನಮ್ಮನ್ನು, ದೇವರನ್ನು ಸಂಧಾನಪಡಿಸಿ ಒಂದೇ ಮಾಡಿಬಿಟ್ಟಿದ್ದಾನೆ. ಎಂತಹ ಸೌಭಾಗ್ಯ! ಹಲ್ಲೆಲೂಯ. ಈ ಸೌಭಾಗ್ಯವನ್ನು ಪ್ರತಿದಿನ ನೀವು ಅನುಭವಿಸ್ರಿ. ದಾರಿಲಿ ಹೋಗುವಾಗ ಅನುಭವಿಸಿ, ಜೀಸಸ್ ಜೊತೆ ಮಾತಾಡ್ಕೊಂಡು ಹೋಗ್ರಿ, ಕೆಲಸ ಮಾಡುವಾಗ ಜೀಸಸ್ ಜೊತೆ ಕೆಲಸ ಮಾಡ್ಕೊಂಡು ಮಾಡಿರಿ. ಹಲ್ಲೆಲೂಯ. ನನಗೆ ಯಾರು ಇಲ್ಲ ಅಂತ ಹೇಳಬೇಡ್ರಿ, ನನಗೆ ಯಾರು ಇಲ್ಲ ಅಂತ ಹೇಳಬೇಡಿ. ನಿಮ್ಗೆ ಏಸಪ್ಪ ಇದ್ದಾರೆ, ನಿಮ್ಮ ಜೊತೆಗಿದ್ದಾರೆ. ನೋಡಿರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳಿದ್ದಾರೆ. ಹಲ್ಲೆಲೂಯ. ಆತನನ್ನು ನೀವು ದ ಕ್ಲೋಸೆಸ್ಟ್ ಪರ್ಸನ್ ಆಗಿ ನಿಮ್ಮೊಳಗೆ ನೀವು ಅನುಭವಿಸ್ಬೋದು. ಅದನ್ನು ಅನುಭವಿಸುವ ಭಾಗ್ಯ ಆ ಕಲ್ವಾರಿಯ ಮೂಲಕ ನಿಮಗುಂಟಾಗಿದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಲ್ವಾರಿಯ ಮೂಲಕ ಏನೇನು ಸಿಕ್ಕಿದೆ? 4 ಅಂಶಗಳು ಬೇಗ ಬೇಗನೆ ಹೇಳಿ. ಒಂದು, ಮೊದಲನೇದಾಗಿ ಪಾಪ ಮಟಾಶ್ ಇಲ್ಲ, ಇನ್ನು ಎಲ್ಲ ತೆಗೆದಾಕ್ಬಿಟ್ಟಿದ್ದಾನೆ. ನಮ್ಮನ್ನು ಪೂರ್ಣ ಪರಿಶುದ್ಧರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಆಮೇಲೆ ಸೈತಾನನಿಗೆ ನನ್ನ ಮೇಲಿದ್ದ ಎಲ್ಲ ಅಧಿಕಾರವನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾನೆ. ನಿರಾಯುಧನಾಗಿದ್ದ ಗನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಮೇಲೆ ಯಾವ ಒಂದು ಆಯುಧವನ್ನು ಅವನು ಬಿಡೋಕ್ಕಾಗಲ್ಲ, ಯಾವ ಕೇಡು ಮಾಡೋಕ್ಕಾಗಲ್ಲ, ನನ್ನ ಮೇಲೆ ಯಾವ ಹಕ್ಕು ಸೈತಾನಿಗಿಲ್ಲ. ಮೂರನೇದಾಗಿ ಜಯೋತ್ಸವವನ್ನು ನನಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಯಾವಾಗಲೂ ನನಗೆ ಜಯ, ಇನ್ಮೇಲೆ ನನಗೆ ಸೋಲು ಇಲ್ಲ, ಇಲ್ಲವೇ ಇಲ್ಲ. ಹಲ್ಲೆಲೂಯ. 4ನೇದಾಗಿ ದೇವರೊಂದಿಗಿನ ಬಾಂಧವ್ಯವನ್ನು ಕೊಟ್ಟಿದ್ದಾನೆ. ಈ ಶಿಲುಬೆ ಇಷ್ಟು ಭಾಗ್ಯ ಕೊಟ್ಟಿದೆ. ಅದಕ್ಕೆ ಪೌಲನು ಹೇಳ್ತಾನೆ, ನನಗೆ ಬೇರೆ ಯಾವುದು ಕೂಡ ವಿಶೇಷವಾಗಿ ಅನಿಸಿಲ್ಲ, ನನಗೆ ಶಿಲುಬೆ ವಿಶೇಷ. ಹಲ್ಲೆಲೂಯ. ಐ ಕಮ್ ವಿತ್ ದ ನಾಲೆಡ್ಜ್ ಆಫ್ ದ ಕ್ರಾಸ್. ಶಿಲುಬೆಯ ತಿಳುವಳಿಕೆಯೊಂದಿಗೆ ಮಾತ್ರ ನಿಮ್ಮ ಮುಂದೆ ನಾನು ಬರ್ತೀನಿ ಅಂತ ತೀರ್ಮಾನ ಮಾಡಿಕೊಂಡೆನು. ಹಲ್ಲೆಲೂಯ. ಇನ್ಮೇಲೆ ನೀವು, ನಾನು ಯಾವ ತೀರ್ಮಾನದಲ್ಲಿರುವ ನಮಗಿರುವ ಅಧಿಕಾರ, ನಮಗಿರುವ ಹಣ, ಇದೆಲ್ಲ ಬಿಸಾಕಿ ತೆಗಿ, ಅದೆಲ್ಲ ಯಾವುದೂ ಇಲ್ಲ. ಶಿಲುಬೆಯ ವಿಶೇಷತೆಯೇ ನನ್ನ ವಿಶೇಷತೆ. ಹಲ್ಲೆಲೂಯ. ಶಿಲುಬೆಯ ಮೂಲಕ ಉಂಟಾಗಿರುವಂತಹ ಗೌರವವೇ ನನ್ನ ಗೌರವ. ಹಲ್ಲೆಲೂಯ. ಪಕ್ಕದಲ್ಲಿರೋರಿಗೆ ಹೇಳಿ, ಹಣದ ಗೌರವ, ಆಸ್ತಿಯ ಗೌರವ, ವಿದ್ಯೆಯ ಗೌರವ, ಇದೆಲ್ಲ ಏನೂ ಇಲ್ಲ. ಶಿಲುಬೆಯ ಮೂಲಕ ಬರುವ ಗೌರವ ನಮಗೆ ನಿಜವಾದ ಗೌರವ. ಹಲ್ಲೆಲೂಯ. ಒಂದು ನಿಮಿಷ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡುವ. ತಂದೆಯೇ, ಶಿಲುಬೆಯಲ್ಲಿ ಎಂತಹ ಸೌಭಾಗ್ಯ ಇಟ್ಟಿದೆ. ಓ ಕರ್ತನೇ, ಪೌಲನು ಹೇಳ್ತಾನಲ್ಲ, ನಾನಂತೂ ಲೋಕದ ಜ್ಞಾನದಿಂದಾಗಲಿ ಜ್ಞಾನಾಡಂಬರದಿಂದಾಗಲಿ ನಾನು ನಿಮ್ಮ ಹತ್ರ ಬರ್ತಾ ಇಲ್ಲ. ನಾನು ನಿಮ್ಮ ಹತ್ರ ಏನಾದ್ರು ಬರೋದಾದರೆ ಶಿಲುಬೆಯ ಕುರಿತಾದ ಜ್ಞಾನದಿಂದ ಮಾತ್ರವೇ ಬರ್ತೇನೆ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಹೌದು ಕರ್ತನೇ, ನಮಗೆ ಶಿಲುಬೆಯೇ ನಮಗೆ ಘನತೆ, ಗೌರವ. ಶಿಲುಬೆಯ ಮೂಲಕ ಉಂಟಾಗುವ ಸೌಭಾಗ್ಯವೇ ನಮಗೆ ಘನತೆ. ನಮ್ಮ ಹತ್ರ ಇರುವ ಹಣ, ಆಸ್ತಿ, ವಿದ್ಯೆ, ನಮಗಿರುವಂಥ ಸಮಾಜದ ಗೌರವ, ಇದೆಲ್ಲ ನಮ್ಮ ಲೆಕ್ಕಕ್ಕಿಲ್ಲಪ್ಪ. ನಮಗೆ ಲೆಕ್ಕಕ್ಕಿರೋದು ಶಿಲುಬೆಯ ಮೂಲಕ ಉಂಟಾಗುವಂತಹ ಪಾಪ ನಿವಾರಣೆ. ಕರ್ತನೆ, ನಮಗೆ ನಮ್ಮ ಶಿಲುಬೆಯ ಮೂಲಕ ಉಂಟಾಗಿರುವ ಸೈತಾನನ ನಿರಾಯುಧ, ಸೈತಾನ ನಮಗೆ ಕೇಡು ಮಾಡೋಕ್ಕಾಗಲ್ಲ ಎಂಬ ಭರವಸೆ, ಶಿಲುಬೆಯ ಮೂಲಕ ಉಂಟಾಗಿರುವಂತಹ ಜಯೋತ್ಸವ, ಶಿಲುಬೆಯ ಮೂಲಕ ಸಿಗುವ ದೇವರೊಂದಿಗಿನ ಅನ್ಯೋನ್ಯತೆ, ಇದೇ ನಮ್ಮ ಆಸ್ತಿ.
ಆಸ್ತಿ, ಇದೇ ನಮ್ಮ ಆಸ್ತಿ, ಇದೇ ನಮ್ಮ ಆಸ್ತಿಯಪ್ಪ. ಶಿಲುಬೆ ನಮ್ಮ ಆಸ್ತಿ. ಹಾಲೆಲೂಯ, ಹಾಲೆಲೂಯ. ಶಿಲುಬೆ ನನ್ನ ಆಸ್ತಿ, ಅದೇ ನನ್ನ ಸ್ವಂತ, ಯೇಸು ಮಾತ್ರ ನನ್ನ ಹಿರಿಯನು. ಶಿಲುಬೆ ನನ್ನ ಸ್ವಂತ, ಅದೇ ನನ್ನ ಆಸ್ತಿ, ಯೇಸು ಮಾತ್ರ ನನ್ನ ಹಿರಿಯನು. ಶಿಲುಬೆ ನನ್ನ ಸ್ವಂತ, ಅದೇ ನನ್ನ ಆಸ್ತಿ, ಯೇಸು ಮಾತ್ರ ನನ್ನ ಹಿರಿಯನು. ಸ್ತೋತ್ರ, ಸ್ತೋತ್ರ, ಸ್ತೋತ್ರವು ಯೇಸುವಿಗೆ. ಸ್ತೋತ್ರದ ಬಲಿ ಅರ್ಪಿಸಿ ಎಂದೆಂದು ಸ್ತುತಿಸುವೆನು. ಸ್ತೋತ್ರದ ಬಲಿ ಅರ್ಪಿಸಿ ಎಂದೆಂದು ಸ್ತುತಿಸುವೆನು. ಶಿಲುಬೆ ನನ್ನ ಸ್ವಂತ, ಅದೇ ನನ್ನ ಆಸ್ತಿ, ಯೇಸು ಮಾತ್ರ ನನ್ನ ಹಿರಿಯನು. ಶಿಲುಬೆ ನನ್ನ ಸ್ವಂತ, ಅದೇ ನನ್ನ ಆಸ್ತಿ, ಯೇಸು ಮಾತ್ರ ನನ್ನ ಹಿರಿಯನು. ಯೇಸು ಮಾತ್ರ ನನ್ನ ಹಿರಿಯನು. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.